ನನಗೆ ನರಸಿಂಹರಾಜು ಅವ್ರದ್ದು 3 ಜನರದೊಂದು ಸ್ಪೆಷಲ್ ಜೋಡಿ ಇದೆ. ಒಂದು ನರಸಿಂಹರಾಜು ರಾಜ್ಕುಮಾರ್, ಒಂದು ನರಸಿಂಹರಾಜು ಬಾಲಕೃಷ್ಣ, ಮೂರನೇ ನನ್ನ ಪರ್ಸನಲ್ ಫೇವ್ರೆಟ್ ಜೋಡಿ ನರಸಿಂಹರಾಜು ರಮಾದೇವಿ ಅವರು. ಆಯ್ತಾ, ಒಬ್ಬ ಅಲ್ಲಿದ್ರೆ ನರಸಿಂಹರಾಜು ಬಂದ ನೋಡು ಅಂತ ಎಲ್ಲರ ಫ್ಯಾಮಿಲಿನಲ್ಲೂ ಒಬ್ಬ ನರಸಿಂಹರಾಜು ಇರ್ತಾರೆ. ನನ್ನ ಹೃದಯ ಎಂಥದ್ದು ಇವಾಗ ಹೀರೋ ಒಂದು ಟ್ರ್ಯಾಕ್ ಅಲ್ಲಿ ಹೋಗ್ತಿದ್ರೆ ಅದಕ್ಕೆ ಪಕ್ಕದಲ್ಲಿ ಇದೊಂದು ಹೋಗ್ತಾ ಇರುತ್ತೆ. ಅವ್ರದೊಂದು ಫ್ಯಾಮಿಲಿ ಇರುತ್ತೆ, ಅವ್ರದೊಂದು ಕತೆ ಇರುತ್ತೆ. ಇವ್ರಿಗೆ 4 ಹಾಡಿದ್ರೆ ಅಟ್ಲೀಸ್ಟ್ ಇವ್ರಿಗೆ 2 ಕಂಪಲ್ಸರಿ ಇರುತ್ತೆ. ಪ್ರತಿ ಸಿನಿಮಾದಲ್ಲೂ ಅದೆಲ್ಲೂ ನಿಮಗೆ ರೆಪಿಟೇಷನ್ ಅನ್ನಿಸ್ಬಾರ್ದು, ಜನಗಳಿಗೆ ಬೋರ್ ಆಗಬಾರ್ದು ಅನ್ನೋ ಒಂದು ವಿಷಯವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೀವು ನೋಡಿ ಯಾವ ಪಾತ್ರನೂ ಅವ್ರದ್ದು ಎಕ್ಸ್ಪ್ರೆಷನ್ಸ್ ಆಗಲಿ, ಅವ್ರ ಡ್ಯಾನ್ಸ್ ಮೂಮೆಂಟ್ಸ್ ಆಗಲಿ, ಡೈಲಾಗ್ ಡೆಲಿವರಿ ಆಗಲಿ ರಿಪೀಟ್ ಆಗಲ್ಲ. ಮೋಸ್ಟ್ ಫೇವರೇಟ್ ಇಸ್ ಲಕ್ಷ್ಮೀ ಲಕ್ಷ್ಮೀದೇವಿ ಬಿಕಾಸ್ ಇಟ್ ಬಿಕಮ್ ವೆರಿ ಪಾಪ್ಯುಲರ್. ನಮ್ಮ ಅಜ್ಜಿ ತರಾನೇ ಇದ್ರು ನೋಡಕ್ ಅವರು. ಸೊ ದಟ್ ವಾಸ್ ಆಲ್ಸೋ ಒನ್ ಸ್ಮಾಲ್ ಇದೆಲ್ಲ ಪ್ರೋಮೋ ಮೆಟೀರಿಯಲ್. ಬೇಬಿ, ನೀನ್ ಕಡೆ ನಾನು ಇರ್ಬೇಡವಾ? ಕಾಶಿ, ಯಾರೋ ಅಂತ ಕೇಳ್ಬಿಟ್ಟಲ್ಲಪ್ಪ, ನಾನು ನಿನ್ ಹೊತ್ತ ಕಾಶಿ ಅಲ್ವೇ? ತೆನಾಲಿ ರಾಮಕೃಷ್ಣ, ನಾನು ಯಾರು? ಅಯ್ಯೋ ಇವ್ರ ಹೆಸರು ಯಾಕಪ್ಪ ಹೇಳಿ? ರಾಮಕೃಷ್ಣ ಬಿಟ್ಟಿಯಲ್ಲ. ಪ್ರೊಫೆಸರ್ ಹುಚ್ಚುರಾಯ. ಒಂದ್ ಕಾಲ ಇತ್ತು ಇವರಿಲ್ದೆ ಕನ್ನಡ ಚಿತ್ರಗಳನ್ನ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇರಲಿಲ್ಲ. ಇನ್ಫ್ಯಾಕ್ಟ್ ಆ ಕಾಲದವ್ರು ಹೇಳೋ ಪ್ರಕಾರ ಇವರ ಕಾಲ್ ಶೀಟ್ ಇದೆಯಾ ಅಂತ ಫಸ್ಟ್ ನೋಡ್ಕೊಂಡು ಆಮೇಲೆ ಕೆಲವು ಸತಿ ಹೀರೋಗಳ ಡೇಟ್ ಫಿಕ್ಸ್ ಮಾಡ್ತಾ ಇದ್ರತ್ತೆ. 100 ಚಿತ್ರಗಳನ್ನ ಕಂಪ್ಲೀಟ್ ಮಾಡಿದಂತಹ ಮೊಟ್ಟ ಮೊದಲ ಕನ್ನಡ ನಟ. ಹಾಗೆ ಅಂದಿನ ಮದ್ರಾಸ್ನಿಂದ ಇಲ್ಲಿ ಬೆಂಗಳೂರಿಗೆ ಬಂದು ಇಲ್ಲಿ ಸೆಟ್ಲ್ ಆದಂತಹ ಫಸ್ಟ್ ಕನ್ನಡ ಆಕ್ಟರ್. ಜೊತೆಗೇನೆ ನಮ್ಮ ಇಡೀ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ ಫಸ್ಟ್ ಆಕ್ಟರ್. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತಿನ ತನಕ ನಮ್ಮೆಲ್ಲರ ಮನಸ್ಸಲ್ಲಿ ಹಸಿರಾಗಿ ಉಳ್ಕೊಂಡಿರೋರು ಹಾಸ್ಯ ಚಕ್ರವರ್ತಿ ಟಿ ನರಸಿಂಹರಾಜು. ಇಷ್ಟೆಲ್ಲ ಹೇಳಾದ್ಮೇಲೆ ಇನ್ನೇನು ಬಾಕಿ ಇದೆ? ಇದೆ 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 ಇವತ್ತಿನ 100ಕ್ಕೆ 100 ಕರ್ನಾಟಕದಲ್ಲಿ. ನಮಸ್ತೆ, ನಾನು ವರ್ಷಾ ರಾಮಚಂದ್ರ. ಯಾರು ಯಾರು ನೀ ಯಾರು? ಎಲ್ಲಿಂದ ಬಂದೆ ಯಾವೂರು? ಬದುಕಿದ್ದ ಜನರು ಯಾರು? ನಮ್ದು ಅವಮಾನ ಮಾಡ್ತೀರಾ? ಇದೀಗ ಅಯ್ಯೋ, ಯಾರು ಯಾರು ನೀ ಯಾರು? ಬಂದುಳಿಯಲ್ಲಾರು ಯಾಕಿಲ್ಲಿ ಜನರು? ಬಂದುಳಿಯಲ್ಲಾರು ಏನಿದರ ಗುಟ್ಟು ಸಾರು? ನೋಡು ನೋಡು ನಾನಿಲ್ಲಿ. ಈ ತುಂಬಾ ಯಾರ ಬಗ್ಗೆ ಪ್ರೀತಿ ಒಂಥರ ಹುಚ್ಚು ಇರುತ್ತಲ್ಲ, ಅಂಥವ್ರ ಬಗ್ಗೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಅದೊಂಥರ ಹೊಟ್ಟೆ ಒಳಗೆ ಚಿಟ್ಟೆ ಫೀಲಿಂಗ್ ಇರುತ್ತೆ. ಸೊ ಆ ರೀತಿ ಚಿಟ್ಟೆ ಫೀಲಿಂಗ್ ಇಟ್ಕೊಂಡು ನಾನು ಇವತ್ತು ಇಬ್ರ ಜೊತೆ ಕೂತ್ತೀನಿ. ಒಬ್ರು ನರಸಿಂಹರಾಜು ಅವರ ಮಗಳು, ನಮ್ಮೆಲ್ಲರ ಫೇವ್ರೆಟ್ ಆಕ್ಟ್ರೆಸ್. ಅವ್ರ ಹತ್ರ ಬಯಸ್ಕೋಬೇಕು ಅಂತ ನಂಗೆ ತುಂಬಾ ಇಷ್ಟ ಇದೆ. ಹಾಗಾಗಿ ಹಿರಿಯ ನಟಿ ನರಸಿಂಹರಾಜು ಅವರು. ಥ್ಯಾಂಕ್ಸ್. ಬೈಯಲ್ವಾ? ಇಲ್ಲ, ಆಫ್ ದ ರೆಕಾರ್ಡ್ ಆಮೇಲೆ ಆಮೇಲೆ ಬಯಸ್ಕೋತೀನಿ. ಹಿರಿಯ ನಟಿ ಅಂದ್ರೆ ನಾನು ಇಷ್ಟು ವರ್ಷ ಇಂಡಸ್ಟ್ರಿಲಿ ಇದೀನಿ ಅಂತನಾ? ಇಲ್ಲ, ನಿಮ್ಮ ಹತ್ರ ಬಯಸ್ಕೋಬೇಕು ಅಂತಾನೆ ಹಿರಿಯ ನಟಿ ಅಂತ ಹೇಳಿದ್ದು. ಅವ್ರು ಹೇಳಿದ್ರು ಆಫ್ ದ ಕ್ಯಾಮ್ರಾ ಹಿರಿಯ ನಟಿ ಅಂತ ಕರಿಬೇಡಿ ಅಂತ, ಅದಕ್ಕೆ ಹಿರಿಯ ನಟಿ ಅಂತ ಕರೆದೆ. ಇದೆಲ್ಲ ಪ್ರೋಮೋ ಮೆಟೀರಿಯಲ್. ಅಂಡ್ ನನಗೆ ಬಹಳ ಇಷ್ಟವಾದಂತಹ ನಟಿಯರಲ್ಲಿ ನೀವು ಒಬ್ರು. ಬಹಳ ಡಿಗ್ನಿಫೈಡ್ ಆಕ್ಟಿಂಗ್ ಮಾಡ್ತಿದ್ದವ್ರು. ನನಗೆ ನನ್ನ ತಾಯಿಗೆ ಬಹಳ ಇಷ್ಟವಾದವರು ನೀವು. ಸೊ ಆ ಥರದಲ್ಲಿ ನಂಗೊಂಥರ ಡಬಲಿ ಐ ಆಮ್ ಹ್ಯಾಪಿ. ಒಂದು ನರಸಿಂಹರಾಜು ಅವರ ಡಾಟರ್ ಅಂತ, ಒಂದು ನನ್ನ ಫೇವ್ರೆಟ್ ಆಕ್ಟ್ರೆಸ್ ಅಂತ. ಥ್ಯಾಂಕ್ ಯು ವರ್ಷ. ಅಂಡ್ ಇನ್ನೊಬ್ರು ನರಸಿಂಹರಾಜು ಅವರ ಮೊಮ್ಮಗ SD ಅರವಿಂದ್ ಅವರು. ಅಫ್ಕೋರ್ಸ್ ಡೈರೆಕ್ಟ್ರು ಕೂಡ. ಬಹಳ ಸದಭಿರುಚಿಯ ಚಿತ್ರಗಳನ್ನ ಮಾಡಿದಿರಿ. ಒಳ್ಳೆ ಚಿಕ್ಕಮ್ಮ ಮಗನ್ ಜೋಡಿ ಅಲ್ಲ? ಗೋಲೆ ಆಡ್ತಾ ಇದ್ವಿ, ಬುಗುರಿ ಎಲ್ಲ ಬಿಡ್ತಾ ಇದ್ವಿ. ಬುಗ್ರಿ ಬಿಡೋದಲ್ಲ, ಬುಗ್ರಿ ಹೊಡಿತಾ ಇದ್ವಿ. ಮಾಂಜ ಮಾಡೋದು, ಗಾಳಿಪಟ ಆರ್ಸಕ್ಕೆ. ಸರಿ ಕೈ ಕಟ್ ಮಾಡ್ಕೊಂಡಿದೀವಿ. ಈಗ ನಮಗೇನಾಗುತ್ತೆ ಗೊತ್ತಾ, ನರಸಿಂಹರಾಜು ಅಂದ ತಕ್ಷಣ ನಮ್ಮೆಲ್ಲರಿಗೂ ಅದೊಂದು ಅವ್ರದ್ದೊಂದು ಇಮೇಜ್ ನಮ್ಮ ಕಣ್ಣಿಗೆ ಬರುತ್ತೆ. ಸೊ ನೀವು ಮಗಳಾಗಿ ನೀವು ಅಣ್ಣ ಅಂತ ಕರಿತಿದ್ರಿ ಅಲ್ವಾ? ಅಣ್ಣ ಅಂದಾಗ ನಿಮ್ಗೆ ಫಸ್ಟ್ ನೆನಪಿರುವ ಒಂದು ಅವರ ಇಮೇಜ್ ಅಥವಾ ಅವ್ರದ್ದೊಂದು ನೆನಪು ಯಾವುದು? ಅವರ ಕಣ್ಣು. ಹೌದಾ? ಏನ್ ವಿಶೇಷ? ಸ್ಪಾರ್ಕ್ ಆ ಕಣ್ಣಲ್ಲಿ. ನೀವು ಈಗ ನೋಡಿ,
ಅದಕ್ಕೋಸ್ಕರ ಬೇಕಾದ್ರೆ ಯಾವ್ದಾದ್ರು ಸಿನಿಮಾ ನೋಡಿ ನೀವು, ಆ ಕಣ್ಣಲ್ಲಿ ಇರುವಂತಹ ಒಂದು ವಾಟ್ರಿ ಐಸ್ ಅಂತಾರಲ್ಲ, ತುಂಬಾ ಎಕ್ಸ್ಪ್ರೆಸಿವ್, ಎಲ್ಲವನ್ನೂ ಕಣ್ಣಿನಲ್ಲಿ ಹೇಳುವಂಥ ಕಲಾವಿದ. ನಿಮಗೆ ನಗು, ಅಳು, ಕೋಪ ಯಾವುದಾದ್ರೂ ಹೇಳಿ ನವರಸಗಳಲ್ಲಿ ಅದು ಕಣ್ಣಲ್ಲೇ ತೋರಿಸ್ಬಿಡ್ತಿದ್ರು ನಮ್ಮ ತಂದೆ. ಆ್ಯಂಡ್ ಅವರ ನಗು ನಾನು ತುಂಬಾ ಇಷ್ಟವಾದ್ದು. ಕೆಲವರು ಹಳಬ್ರು ಇರ್ತಾರೆ ಗೊತ್ತಾ, ಸಿನಿಮಾ ಲವರ್ಸ್, ಅವರೆಲ್ಲ ಹಲ್ಲುಬ್ಬ ಯಾರಿಗಾದ್ರೂ ಒಬ್ಬ ಹಲ್ಲಿದ್ರೆ ನರಸಿಂಹರಾಜು ಬಂದ ನೋಡೋ ಅಂತ ಎಲ್ಲರ ಫ್ಯಾಮಿಲಿನಲ್ಲೂ ಒಬ್ಬ ನರಸಿಂಹರಾಜು ಇರ್ತಾರೆ. ಅದೊಂದು ಟೈಟಲ್ ಆಗ್ಬಿಟ್ಟಿದೆ ಅದು. ಅದಕ್ಕಿಂದ್ರೆ ಕೆಲವು ಫಿಲ್ಮ್ಗಳಲ್ಲಿ ಸ್ವಲ್ಪ ಜಾಸ್ತಿ ಕಾಣುತ್ತೆ. ಅಲ್ಲ, ಎಲ್ರೂ ಅನ್ಕೊಂಡಿದ್ದು ಒರಿಜಿನಲ್ ಟೀತ್ ವಾಸ್ ನಾಟ್ ದಟ್, ಇದು ಉಬ್ಬಲ್ ಅಲ್ಲ ಅಂತ. ಸರಿ, ಅದು ಒರಿಜಿನಲ್ ಅಲ್ಲ, ಈಗೇನ್ ಮಾಡಿಸ್ಕೊಂಡಿದ್ರಲ್ಲ ಅಂತ. ಆಕ್ಚುಲಿ ಒರಿಜಿನಲ್ ಉಬ್ಬಲ್ಲೇನೆ. ಅವ್ರು ಯಾವಾಗ್ಲೂ ಒಂದು ಸಾಹಸ ಮಾಡಕ್ ಹೋಗಿ ಡ್ರೈವಿಂಗ್ಗೆ ಬ್ರೇಕ್ ಹೊಡೆದಾಗ, ಸ್ಟೇರಿಂಗ್ ಮುಖ ಹೊಡೆದಾಗ ಹಲ್ಲು ಹೋಯ್ತು. ಎಲ್ಲಾ ಸಿನಿಮಾಗಳಿಗೆ ತೊಂದರೆ ಆಗತ್ತೆ ಅಂದಾಗ ದಟ್ ಹೀರೋ ಲುಕ್ ಬಂದ್ಬಿಡ್ತು ಅವ್ರಿಗೆ. ದ ಕ್ಯಾಪ್ ಹಾಕಿದ ತಕ್ಷಣ ದಟ್ ಚೇಂಜ್ ಓವರ್ ಬಂದಾಗ್ಲೂ ಚಾಲೆಂಜ್ ಆಯ್ತು ಅವರಿಗೆ. ಈ ಚೇಂಜ್ ಓವರ್ ಅಲ್ಲಿ ಮತ್ತೆ ಅವ್ರು ಕಮಿಡಿಯನ್ ಆಗಕ್ಕಾಗಲ್ಲ, ಈ ಕಡೆ ಹೀರೋನು ಆಗಕ್ಕಾಗಲ್ಲ. ವಾಟ್ ನೆಕ್ಸ್ಟ್, ಮುಗೀತು ಅವ್ರ ಕೆರಿಯರ್ ಅಂತ. ಬಟ್ ಅದಾದ್ಮೇಲೂ ಒಂದು 15 ವರ್ಷ ಅವ್ರು ಮಾಡಿದ್ರು. ನನಗೆ ನರಸಿಂಹರಾಜು ಅವ್ರದ್ದು 3 ಜನರದೊಂದು ಸ್ಪೆಷಲ್ ಜೋಡಿ ಇದೆ. ಒಂದು ನರಸಿಂಹರಾಜು ರಾಜ್ಕುಮಾರ್, ಒಂದು ನರಸಿಂಹರಾಜು ಬಾಲಕೃಷ್ಣ, 3ನೇ ನನ್ನ ಪರ್ಸನಲ್ ಫೇವ್ರೆಟ್ ಜೋಡಿ ನರಸಿಂಹರಾಜು ರಮಾದೇವಿ ಅವರು. ಆಯ್ತಾ, ಅಂದ್ರೆ ಜೋಡಿ ಅಂತಂದ್ರೆ ಅವರ ಕಾಂಬಿನೇಷನ್ ಸೀನ್ಗಳು. ಇವರು ಪಾಪ ಬಡಪಾಯಿ ಯಾವಾಗ್ಲೂ, ಅವ್ರ ಅಪ್ಪರ್ ಹೌದು, ಆತರ ಕಾಂಬಿನೇಷನ್ ಅದು. ಬಟ್ ಆಕ್ಚುಲಿ ನನಗ್ ಪರ್ಸನಲ್ ಆಗಿ, ಯು ಕ್ಯಾನ್ ಕಂಟಿನ್ಯೂ ಆಫ್ಟರ್ ದಿಸ್, ನನಗ್ ಪರ್ಸನಲಿ ತುಂಬಾ ಖುಷಿ ಕೊಟ್ಟಂತ ಕಾಂಬಿನೇಷನ್ ಜಿ.ವಿ. ಅಯ್ಯರ್ ನರಸಿಂಹರಾಜು. ಅದೊಂದು ಕಾಂಬಿನೇಷನ್ ಇದೆ ಅಲ್ಲ, ಕರೆಕ್ಟ್. ಅಂದ್ರೆ ತುಂಬಾ ಅಮೇಸಿಂಗ್ ಕಾಂಬಿನೇಷನ್. ನೋಬಡಿ ಟಾಕ್ಸ್ ಅಬೌಟ್ ಇಟ್. ಕರೆಕ್ಟ್. The first movie, it lasted for lifetime. ಆ ಒಂದು ಕಾಂಬಿನೇಷನ್, ಅವರ ಕೆಮಿಸ್ಟ್ರಿ, ಅವ್ರು ಮಾತಾಡ್ತಿದ್ದು ಏನಯ್ಯ ನರಸಿಂಹರಾಜು ಅಂತಾನೆ ಮಾತಾಡ್ತಿದ್ದು, ಕರಿತಾ ಇದ್ದಿದ್ದು. ಆಮೇಲೆ ಸುಂದರಂನವ್ರು, ಅವ್ರ ವೈಫ್, ಇವ್ರಿಗೆಲ್ಲ ಕೈತುತ್ತು ಹಾಕಿ ರಂಗಭೂಮಿಯಿಂದ ಈ ಬೆರ್ಕೆ ಅನ್ನ ಅಂತ ಹೇಳ್ತೀವಿ ಗೊತ್ತಾ, ಎಲ್ಲ ಸೇರಿಸಿ ಪಲ್ಯ, ಚಟ್ನಿ, ತೊಕ್ಕು ಎಲ್ಲ ಹಾಕಿ ಕಲಸಿ ಅದನ್ನ ಅವರು ಏನ್ ಮಾಡೋರಂತೆ, ಎಲ್ರಿಗೂ ಕೈತುತ್ತು ಹಾಕೋರಂತೆ. ಆ ಒಂದು ಆತ್ಮೀಯತೆಯಿಂದ ಅವರು ಒಂದು ವಿಶೇಷವಾದ ಹೆಸರನ್ನ ಇಟ್ಟಿದ್ರು. ಅದನ್ನ ಶೋನಲ್ಲಿ, ನಮ್ಮ ಹಾಸ್ಯ ಚಕ್ರವರ್ತಿ ಶೋನಲ್ಲಿ ಅಯ್ಯರ್ ಅವರು ನಮ್ಗೆ ಅದನ್ನ ಹೇಳಿದ್ರು. ಏನಪ್ಪಾ ಅಂತಂದ್ರೆ, ಬಾಲ ನರಸಿಂಹರಾಜ ಅಯ್ಯರ್. 4 ಜನರ ಹೆಸರು ಬಂತಲ್ಲಿ. ನಿಮ್ಮ ಇದ್ರದ್ದೇ ಒಂದು ತುಣುಕ್ ನೆನಪಾಗ್ತಿದೆ. ರಾಜ್ಕುಮಾರ್ ಅವ್ರು ಹೇಳ್ತಿದ್ರು, ಜಯಶ್ರೀ ಅವರು, ಬಾಲಕೃಷ್ಣ ಅವರು, ನಿಮ್ ತಂದೆ ಅವ್ರು ಕೂತ್ರೆ ಇವ್ರಲ್ಲೇ ಕೀ ಕೊಡೋದು. ಬಾಲಕೃಷ್ಣ ಅವರು, ಜಯಶ್ರೀ ಅವ್ರು ಮಾತಾಡ್ತಿದ್ರು. ನಕ್ಕಿದೀನಿ ಅಂದ್ರೆ ಇವತ್ತು ನಾನೇ ಕೂತ್ಕೊಂಡು ಇಂಟರ್ವ್ಯೂ ಮಾಡಿದ್ದು, ಅದಕ್ಕೆ ನನಗೆ ನೆನಪಾಗ್ತಿದೆ. ಅವರು ಸಹಜವಾಗಿ ನಿಜವಾಗ್ಲೂ ನಕ್ಕೊಂಡು ಮಾತಾಡ್ತಿದ್ದಾರೆ. ನನಗೆ ಭಯ. ಏನೇ ಆದ್ರೂ ಅವರು ಮೇರು ಪರ್ವತ. ಅವರು ರಾಜ್ಕುಮಾರ್ ಅವ್ರ ಮುಂದೆ ನಾನು ಪ್ರಶ್ನೆ ಕೇಳೋದು ಅಂದ್ರೆ ಇಟ್ ವಾಸ್ ಅ ಸಾಹಸಪ್ಪ. ಅವ್ರು ಒಂದ್ ಹಂತದಲ್ಲಿ ನಾನು ಬೆವರ್ತಿರೋದು ನೋಡ್ಬಿಟ್ಟು, ಯಾಕಂತ ಬೆವರ್ತಾ ಇದೆಯಾ, ನಾನೇ ನಿಮ್ಮ ಅಪ್ಪನ ಜೊತೆಲಿ ಯಾಕೆ ಮಾಡೋರು, ನೀನ್ ನನ್ನ ಮಗಳ ತರನೇ ನಿಜ. ಆವಾಗ ಒಂಚೂರು ಕೂಲ್ ಡೌನ್ ಆದೆ. ಇಲ್ಲಾಂದ್ರೆ ಈಗ ಮುಳ್ಳಿನ ಮೇಲೆ ಕೂತಾಗ ನನಗೆ ಎಷ್ಟ್ ಕಷ್ಟ ಆಗಿತ್ತು ಗೊತ್ತಾ. ಅದಕ್ಕೆ ತಕ್ಕಂಗೆ ಬ್ಲ್ಯಾಕ್ ಸೀರೆ ಬೇಳೆ ಉಟ್ಬಿಟ್ಟಿದ್ದೀನಿ ಅವತ್ತು ನಾನು. ಇಟ್ ವಾಸ್ ಒಂಥರ ತುಂಬಾ ಖುಷಿಯಾಗಿ, ಏನ್ ಚೆನ್ನಾಗಿ ಮಾತಾಡಿದ್ರು ಅಂದ್ರೆ, ವೆರಿ ಫ್ಲೋಯಿ. ಹುಟ್ಟ ಹಾಸ್ಯ ನಟ ಅಂತ ಹೇಳಿ ಅದು ಎಷ್ಟು ಚೆನ್ನಾಗಿ, ಎಷ್ಟು ಅಭಿಮಾನದಿಂದ ಮಾತಾಡಿಲ್ಲ. ಅವರು ಈ ಇನ್ಸಿಡೆಂಟ್ ನೀವು ಹೇಳಿದ್ರಲ್ಲ, ಕಾಲೇಳಿಯ ಇನ್ಸಿಡೆಂಟ್, ಅದನ್ನ ಮಾತಾಡಕ್ ಆಗ್ತಿಲ್ಲ ಅನ್ಕೊಂಡೆ ಮಾತಾಡ್ತಿದ್ದಾರೆ. ನಾನು ಅವ್ರ ಜೋರಾಗಿ ನಗಕ್ಕಾಗಲ್ವಲ್ಲ, ಗಂಭೀರವಾಗಿರ್ಬೇಕಲ್ಲ, ನಾನು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಇಟ್ ವಾಸ್ ಅ ವೆರಿ ಟ್ರಿಕ್ಕಿ ಸಿಚುವೇಶನ್ ನನಗೆ. ಆದ್ರೆ ಅವ್ರು ಎಂಜಾಯ್ ಮಾಡ್ತಿದ್ದಾರೆ, ಅದನ್ನ ಎಂಜಾಯ್ ಮಾಡಕ್ ನನ್ ಕೈಲಾಗ್ತಿಲ್ಲ. ಆಮೇಲೆ ಮನೇಲಿ ಬಂದು ಹೇಳ್ಕೊಂಡು ನಕ್ಕಿದೀನಿ. ಬಟ್ ಆ ಕ್ಷಣದಲ್ಲಿ ನಾನು ತುಂಬಾ ಡೀಸೆಂಟ್ ಆಗಿ ಕೂತ್ಕೊಂಡು ಅವರನ್ನ ಕೆಲವೆಲ್ಲ ಕಟ್ ಮಾಡ್ಬೇಕಾಗಿತ್ತು. ನನಗೆ ಸ್ವಲ್ಪ ಕಣ್ಣು ಎಳಿತಾ ಇದ್ದು, ದಿನ ಹಗಲು ರಾತ್ರಿ ಶೂಟಿಂಗ್. ಆಮೇಲೆ ನಾನೊಂದು ಚೇರ್ ಹೊರಕೊಂಡು ಹಾಕೋತಿದ್ದೀನಿ. ನರಸಿಂಹರಾಜ್ ನನ್ನ ಪಕ್ಕದಲ್ಲಿ ಕೂತಾರೆ, ಎದುರಿಗೆ ಬಾಲಣ್ಣ, ಜಯಶ್ರೀ ಅವರು ಇವ್ರು ಕೂತಿದ್ದಾರೆ. ಆಗ ಬಾಲಣ್ಣ ಇದ್ದವ್ರು ಏನ್ ಮಾಡಿದ್ರು, ಜಯಶ್ರೀ ಈಗ ನಿಮ್ ಮಗನಿಗೆ ವಯಸ್ಸು ಎಷ್ಟಿರ್ಬೋದು? ಇವ್ರ ಕಿವಿ ಚುರುಕಾಯ್ತದ ನನಗೆ ಏನಿದ್ರು ಕೇಳ್ತಾನೆ ಬಾಲಣ್ಣ, ಜಯಶ್ರೀ ಮಗನ ವಯಸ್ಸು ಎಷ್ಟು ಅಂತ ಕೇಳ್ತಾನೆ. ಅವನ ಮಗನ ವಯಸ್ಸು ಗೊತ್ತಾದ್ರೆ ಇವಳ ವಯಸ್ಸು ಎಷ್ಟು ಅಂತ ಇವ್ರಿಗೆ ಅರ್ಥವಾಗುತ್ತೆ. ಅದನ್ನು ಗಮನಿಸ್ಬಿಟ್ರು ಬಾಲಣ್ಣ. ಕಿಲಾಡಿ ಆತ
ಒಂದು ಕಿವಿ ಕೇಳದೆ ಇದ್ರು ಕಣ್ಣಿನ ಇದನ್ನಾಗ ಏನೇ ಅದು ಮುದ್ರಾಜುಗಿನ ಕಿವಿಲಿ ಉದುರ್ತಾ ಇರೋದು ಏನಿಲ್ಲ, ಎಲ್ಲ ನಿಮ್ಗೆ ಕಲ್ಯಾಣ ಗುಣಗಳು. ಆಮೇಲೆ ಈ ರಂಗಭೂಮಿದೊಂದು ಇನ್ಸಿಡೆಂಟ್ ಹೇಳಿದ್ರು ಅವರು. ಬಾಲಣ್ಣ ಅವ್ರಿಗೂ ಜಿ.ವಿ. ಅಯ್ಯರ್ಗೂ ಏನು ಚೇಷ್ಟೆ ಮಾಡಕ್ ಹೋಗಿ ಆಕ್ಚುಲಿ ಸೀನ್ ಎಂಟ್ರಿ ಅವ್ರದ್ದು ಇರ್ಲಿಲ್ವಂತೆ. ಯಾರು ಯಾರ್ದೋ ಒಬ್ಬ ಆರ್ಟಿಸ್ಟ್. ನಂಗೆ ಇವಾಗ ಅದು ಕರೆಕ್ಟ್ ಆಗಿ ನಂಗೆ ಗೊತ್ತಾಗ್ತಿಲ್ಲ. ನಮ್ಮಪ್ಪ ಏನ್ ಮಾಡಿದ್ದಾರೆ, ಅವ್ರೇನೋ ಮಲಗಿದ್ರೋ ಏನೋ ಯಾರೋ ಆರ್ಟಿಸ್ಟ್ ಅವರು, ಹೇಯ್ ನಿಂದ ಎಂಟ್ರಿ ಆಗೋಗಿದೆ ಕಣೋ ಹೋಗು ಅಂತ ರಾಂಗ್ ಸೀನಲ್ಲಿ ಎಂಟ್ರಿ ಕೊಟ್ಬಿಟ್ಟಿದ್ದಾರೆ. ಆ ನಾಟಕ ಮುಗಿದ್ಮೇಲೆ ನಾಟಕದ ಓನರ್ ಒಂದು ಕೊಟ್ರಂತೆ ಪಾಪ ಆರ್ಟಿಸ್ಟ್ಗೆ, ಅಣ್ಣ ನನ್ ಸೀನ್ ಅಣ್ಣ ಅದಕ್ಕೆ ಬಂದ್ಬಿಟ್ರೆ ಅಣ್ಣ ಅಂತ ಏನೋ ಜಸ್ಟಿಫೈ ಮಾಡ್ಕೊಂಡಿದ್ದಾರೆ ಅವರು. ಹೇಯ್ ನಿನ್ ಸೀನ್ ಹೆಂಗೋ ಆಗುತ್ತೆ, ಯಾವ್ದೋ ರಾಂಗ್ ಎಂಟ್ರಿ ಕೊಟ್ಟಿದ್ಯಾ ಅಂದ್ರೆ ಯಾರೋ ಹೊಡ್ಸಿದ್ರೆ ನನ್ ನರಸಿಂಹರಾಜುನ ಹೇಳಿದ್ದು, ಎಲ್ಲಿ ಅವನು ಎಲ್ಲಿ ಅಂದ್ರೆ ಅವ್ರು ಇಲ್ವೇ ಇಲ್ಲ ಅಲ್ಲಿ ಕಿತ್ಬಿಟ್ಟಿದ್ದಾರೆ ಅವರು. ಆ ತರದ್ದೆಲ್ಲ ತುಂಬಾ ಚೇಷ್ಟೆ ಮಾಡಿದ್ದಾರೆ ಅವರು. ಬಾಲಣ್ಣ ಇವರೆಲ್ಲ ಸೇರ್ಕೊಂಡು ಬೇಕಾದಷ್ಟು ಆತರ ಎಲ್ಲ ಚೇಷ್ಟೆಗಳು ಮಾಡಿದ್ದಾರೆ. ಬಟ್ ಆಲ್ ಇನ್ ಗುಡ್ ಇದು ಹ್ಯೂಮರ್. ಆ ಕಾಲ ಬೇರೆ, ಆ ಗೆಳೆತನ ಬೇರೆ, ಹಾಗೆ ಮತ್ತೆ ಕಂಟಿನ್ಯೂ ಆಯ್ತಲ್ಲ. ಬಾಲಣ್ಣಂದು ಇವ್ರದ್ದು ಬಹಳ ಇದಾವೆ. ಪರವಾಗಿಲ್ವಾ ನಮ್ ಪಾರ್ಟು? ಪಾಪ ಮೈ ಕೈಲ ನಡುಗ್ತಾ ಇದೆ ಕಣೋ ಅವಳಿಗೆ. ಹುಡುಗಿ ಮುಖ ನೋಡ್ಬಿಟ್ಟು ಟೋಪಿ ಬಿದ್ಬಿಟ್ಟಿಯಾ, ಆಮೇಲೆ ಏನೋ ಮಾಡಕ್ ಹೋಗಿ ಏನಾಗ್ಬಿಟ್ಟಾತು. ಮೊದಲು 25 ರೂಪಾಯಿ ಕಿತ್ಕೋ. ಕಮಾನ್ ಕಮಾನ್. ನಾನೊಬ್ಳೆ ಇರೋದು ನೋಡಿ ಒಡವೆ ವಸ್ತು ಕಿತ್ಕೊಂಡು ಹೋಗ್ಬೇಕು ಅಂತ ಬಂದಿದೀಯಾ? ಮೂತಿ ಮೇಲೆ ಹಾಕ್ತೀನಿ ನೋಡು, ಕಳ್ಳ. ಅಯ್ಯೋ ನಾನು ಕಳ್ಳ ಅಲ್ಲ. ಮತ್ತೆ ಯಾರು ನೀನು? ನಿನ್ನ ಗಂಡ ಆಗೋನು. ನೀನೇ? ನನಗೆ ಗಂಡನೇ? ಏನಾಯ್ತು? ಮೇನಖಾರನ ಸಕ್ಕರೆ ಪಾನಕ. ನರಸಿಂಹರಾಜು ಅಂತ ಮಾತಾಡಿದಾಗ ಅವ್ರದ್ದು ಹಿಸ್ಟಾರಿಕಲ್, ಸಾಮಾಜಿಕ, ಪೌರಾಣಿಕ, ಈ ಮಾಟ ಮಂತ್ರ ಇರುವಂಥದ್ದು, ಆಮೇಲೆ ಯಾವ ಜಾನ್ರ್ ಮುಟ್ಟಿಲ್ಲ ಅಂತಿಲ್ಲ. ಸೊ ನನಗೆ ಈ 50s ಫಿಲ್ಮ್ಗಳನ್ನ ನೋಡಿದಾಗ ಹೀರೋ ಹೀರೋಯಿನ್ ಕಾಂಬಿನೇಷನ್ ಒಂದು ವಿಷಯ, ಬಟ್ ನಿಮ್ಮ ತಂದೆಯವ್ರದ್ದು ನೋಡಿದಾಗ ಎಮ್.ಎನ್. ಲಕ್ಷ್ಮೀದೇವಿ, ಆಮೇಲೆ ಬಿ.ಜಯ, ಪಿ.ವಿ. ರಾಧಾ, ಮೈನಾವತಿ ಅವರು, ಆರ್.ಟಿ. ರಾಮ, ಎಷ್ಟು ಜನರ ಜೊತೆ ಇವರು ಅಷ್ಟೇ. ಶೈಲೇಶ್ರೀ, ಆದೋನಿ ಲಕ್ಷ್ಮಿ ಅವರು, ಶೈಲೇಶ್ರೀ ಅವರು, ಪಂಡ್ರಮ್ಮ, ಅಂಡ್ ಸುರೇಖ ಮಾಡಿದ್ದಾರೆ. ಆ ಕೆಮಿಸ್ಟ್ರಿ ಇರ್ತಿತ್ತಲ್ಲ. ನನಗೆ ಕೆಲವು ಸತಿ ಅನ್ಸುತ್ತೆ ಬಹುಶಃ ಹೀರೋ ಹೀರೋಯಿನ್ ಕೆಮಿಸ್ಟ್ರಿನಾದ್ರೂ ಒಂದ್ ಥರದಲ್ಲಿ ವರ್ಕೌಟ್ ಮಾಡ್ಬೋದು, ಈ ಕಾಮಿಕ್ ಕೆಮಿಸ್ಟ್ರಿ ವರ್ಕೌಟ್ ಮಾಡೋದು ಬಹಳ ಕಷ್ಟ ಇದೆ ಅಂತ. ಸ್ಕ್ರಿಪ್ಟ್ ಹೊಂದ್ಕೊಂಡ್ ಬರ್ತಿತ್ತು. ಅದನ್ನ ಅವ್ರೇನ್ ಮಾಡ್ತಿದ್ರು, ಕಾಮಿಡಿನ ತುರ್ಕ್ತಿರ್ಲಿಲ್ವಲ್ಲ. ಇವಾಗ ಅದು ಕತೆಗೆ ಹೊಂದ್ಕೊಂಡಂಗೆ ಅವನ ಹೀರೋ ಗೆಳೆಯನೋ ಬಾಮೈದ್ನಾನೋ ಅಥವಾ ತಂಗಿ ಗಂಡ್ ಸಮಥಿಂಗ್ ಆ ತರದ್ದೊಂದು ಕತೆಗೆ ಅಂಟ್ಕೊಂಡಂತಹ ಪಾತ್ರಗಳೇ ಬರ್ತಿತ್ತು. ಇವಾಗ ಹೀರೋ ಒಂದು ಟ್ರ್ಯಾಕ್ ಅಲ್ಲಿ ಹೋಗ್ತಿದ್ರೆ ಅದಕ್ಕೆ ಪಕ್ಕದಲ್ಲಿ ಇದೊಂದು ಹೋಗ್ತಾ ಇರುತ್ತೆ. ಅವ್ರದೊಂದು ಫ್ಯಾಮಿಲಿ ಇರುತ್ತೆ, ಅವ್ರದೊಂದು ಕತೆ ಇರುತ್ತೆ. ಹಾಡಿದ್ರೆ ಅಟ್ಲೀಸ್ಟ್ ಇವ್ರಿಗೆ 2 ಕಂಪಲ್ಸರಿ ಇರುತ್ತೆ. ಬೆಸ್ಟ್ ಸಾಂಗ್ಸ್ ಹಿ ಹಸ್ ಗಾಟ್. ಯಾರು ನೀ ಯಾರು, ಎಲ್ಲಿರುವೆ ಬಂದು ಮುಖ ತೋರು, ಯಾಕಿಲ್ಲಿ ಜನರು ಬಂದುಳಿಯಲಾರು, ಯಾಕಿಲ್ಲಿ ಜನರು ಬಂದುಳಿಯಲಾರು, ಏನಿದರ ಗುಟ್ಟು ಸಾರು. ಬಾಯಲ್ಲಿ ವಾಸನೆ ಇರಲಿ, ಅಲ್ಲಲ್ಲಿ ಹುಡುಕೆ ಇರಲಿ, ಒಂದೇ ಸಾರಿ ಉಪಯೋಗಿಸಿದರೆ ಒಳಗೋದಿದರಲ್ಲಿ. ಬಾ 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 ಬಾರರಾಜ ಬಾ, ಕೊಡ್ತೀನಿ ಸ್ಯಾಂಪಲ್, ಹಿಡಿ ಹಿಡಿ ಬಾ. ಐ ಕಮಿಂಗ್ ಬ್ಯಾಕ್ ಟು ದಿಸ್. ಈ ಎಲ್ಲ ಜೋಡಿಗಳ ಹೆಸರು ಹೇಳಿದ್ರೆ ಯಾರ್ಯಾರು ನಿಮ್ಮ ತಂದೆ ಜೊತೆ ನಿಮಗೆ ತುಂಬಾ ಖುಷಿ ಕೊಟ್ಟಂತಹ ಕಾಂಬಿನೇಷನ್ ಯಾರ್ದು? ಮೈನಾವತಿ ಅವ್ರ ಜೊತೆಗ, ಎಮ್.ಎನ್. ಲಕ್ಷ್ಮೀದೇವಿ ಅವ್ರ ಜೊತೆಗ? ಯಾಕಂದ್ರೆ ಒಂದಕ್ಕಿಂತ ಒಂದು, ಅವರು ಒಂದು ಡೈಲಾಗ್ ಹೊಡೆದ್ರೆ ಇವ್ರು 2 ಡೈಲಾಗ್ ಹೊಡಿತಿದ್ರು, ಅದ್ರ ಅಷ್ಟು ಅವ್ರದ್ದು. ಮೈನಾವತಿನೂ ತುಂಬಾ ಚೆನ್ನಾಗಿದೆ, ಬಟ್ ಮೋಸ್ಟ್ ಫೇವರೇಟ್ ಇಸ್ ಲಕ್ಷ್ಮೀದೇವಿ ಬಿಕಾಸ್ ಇಟ್ ಬಿಕಮ್ ವೆರಿ ಪಾಪ್ಯುಲರ್. ನಮ್ಮ ಅಜ್ಜಿ ತರಾನೇ ಇದ್ರು ನೋಡಕ್ ಅವರು. ಸೊ that was also one small and you know what, I used to get little angry because they used to ask me, she's your mother? ಹೌದಾ, ನಿಮ್ಮ ಅಮ್ಮನ ಅವರು ಅಂತ ಸ್ಕೂಲಲ್ಲಿ. ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡೋಷ್ಟೊತ್ತಿಗೆ ಕೋಪ ಬಂದ್ಬಿಡೋದು. ಆದ್ರೆ ಆ ನೈಜತೆ ಅವ್ರು ಮಾಡ್ತಾ ಇದ್ದಂತಹ ರೀತಿ ಯಾರನ್ನಾದ್ರೂ ನಂಬಿಸೋಂಥರ ಇತ್ತದು ಖಂಡಿತ. ಆ ಒಂದು ಬಟ್ ಮೋಸ್ಟ್ ಆಫ್ ದ ಟೈಮ್ ಪಾಪ ನಮ್ಮ ಅಪ್ಪನೇ ಸಪ್ರೆಸ್ಡ್ ಅದ್ರಲ್ಲಿ. ಯಾವ ಜೋಡಿ ಆದ್ರೂ ಕೊಡಿ ನೀವು. ಅದಕ್ಕೆ ಎಲ್ಲರಿಗೂ ಇಷ್ಟ ಆಗುತ್ತೆ ನರಸಿಂಹರಾಜು, ಗಂಡಸರಿಗೆಲ್ಲಾನು. They can relate to him. That's very true. You can relate to every man even today. It's evergreen. ಸದಾದಾಗ ಏನಮ್ಮ ಇವನಿಗೆ ಮಾತು ಬರಲ್ವಾ? ಅವರು ದೊಡ್ಡ ಸಂಗೀತ ವಿದ್ವಾಂಸರು. ಎಲ್ಲ ಸ್ವರದಲ್ಲೇ ಮಾತಾಡ್ತಾರೆ. ಸರಿ ಸರಿ, ನೀದಪ್ಪ
ನಿಮ್ಮ ಅಪ್ಪದಪ್ಪ ನಿಮ್ಮ ಅಮ್ಮದಪ್ಪನೇ ಇದಪ್ಪ. ನಿಮ್ ಮಗ, ನಿಮ್ಮ ಅಪ್ಪ ಮಗ, ನಿಮ್ಮ ಪಾಪ ಮಗ, ನಿಮ್ ಮಗ. ಅವಮಾನ ನಮ್ಗೆ ಅವಮಾನ ಮಾಡ್ತೀರಾ? ರಿರಿಗ ಸಫಾ ಸಫಾ. ಅಯ್ಯೋ, ನಮ್ಮ ಕನ್ನಡ ಫಿಲ್ಮ್ಗಳಲ್ಲಿ ಸೆಪರೇಟ್ ಆಗಿ ಕಾಮಿಡಿ ಟ್ರ್ಯಾಕ್ಸ್ ಇತ್ತು ಒಂದು ಕಾಲದಲ್ಲಿ. ಅದೇ ತರ ಸ್ವಲ್ಪ ಟ್ರ್ಯಾಕ್ ಬಿಟ್ಟು ನಾನು ಬಂದಿದ್ದೀನಿ. ಏನಕ್ಕೆ ಅಂತಂದ್ರೆ 100ಕ್ಕೆ 100 ಕರ್ನಾಟಕದ ಈ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ. ನೀವು ಸಬ್ಸ್ಕ್ರೈಬ್ ಮಾಡೋದು ಹೇಗಿರ್ಬೇಕು ಅಂತಂದ್ರೆ, ನರಸಿಂಹರಾಜು ಅವ್ರ ಆಕ್ಟಿಂಗ್ ಇತ್ತಲ್ಲ, ಚುರುಕಾಗಿ ಫಾಸ್ಟ್ ಆಗಿ, ಆ ತರ ಫಾಸ್ಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ. ಬಟ್ ನೀವು ಅಂದ್ರೆ ಇಂಟ್ರೆಸ್ಟಿಂಗ್ ಆಗಿ ಒಂದು ಸೆಪರೇಟ್ ಟ್ರ್ಯಾಕೇ ಇರ್ತಿತ್ತು ಅಂತ. ಆಕ್ಚುಲಿ ನೀವು ಡೈರೆಕ್ಷನ್ ಕೂಡ ಮಾಡಿದ್ದೀರಿ. ಸೊ ನನಗೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ತಿಳ್ಕೋಬೇಕು. ಆಗೆಲ್ಲ 50s ಇಂದ ಆಲ್ಮೋಸ್ಟ್ 80s ಮಿಡ್ 80s ತನಕನೂ ಒಂದು ಸೆಪರೇಟ್ ಕಾಮಿಕ್ ಟ್ರ್ಯಾಕೇ ಇರ್ತಿತ್ತು ಅಲ್ವಾ? ಬರ್ತಾ ಬರ್ತಾ ಅದು ಕಡಿಮೆ ಆಗಿ ಹೋಯ್ತು. ಅದು ಥಿಯೇಟರ್ ಇಂದ ಬಂದಿದ್ದು, ರಂಗಭೂಮಿಯಿಂದ ಬಂದಿದ್ದು. ಈ ವಿದೂಷಕ ಅಂತ ಒಬ್ಬ ಇರಬೇಕು, ಮೇನ್ ಟ್ರ್ಯಾಕ್ ಒಂದು ಕತೆ ಮುಂದೋಗ್ಕಾದ್ರೆ ಜನಗಳನ್ನ ನಗ್ಸಕ್ ಅವ್ರಿಗೆ ಬೇಕೇ ಬೇಕು. ಎಸ್ಪೆಷಲಿ ಹಳ್ಳಿಗಳ ಕಡೆ ಎಲ್ಲ ಈ ಪ್ರೊಫೆಷನಲ್ ಥಿಯೇಟರ್ ಏನ್ ಮಾಡ್ತಾರೆ, ಅವ್ರಿಗೆಲ್ಲ ದೇ ವಾಂಟೆಡ್ ಸಮ್ ಕೈಂಡ್ ಆಫ್ ಕಾಮಿಕ್ ರಿಲೀಫ್ ಅಂಡ್ ದಟ್ ಇಸ್ ಪಾರ್ಟ್ ಆಫ್ ಅವರ್ ಲಿಟ್ರೇಚರ್ ಅಲ್ವಾ? ವೆನ್ ಯು ಸಿ ಶೇಕ್ಸ್ಪಿಯರ್ ಯಾರು ನೋಡಿದ್ರು ಯು ಹ್ಯಾವ್ ದಟ್ ಕೈಂಡ್ ಆಫ್ ಸೆಟ್ ಅಪ್ ದೇರ್. ಸೊ ಹಾಗೆ ಇಟ್ ಕೇಮ್ ಒಂಥರ ಸಲೀಸಾಗಿ ಅದು ಬಂದ್ಬಿಡೋದು ಅದು. ಸರಿ. ಅಂಡ್ ದೇ ವಾಂಟೆಡ್ ದಟ್ ಕೈಂಡ್ ಆಫ್ ಪರ್ಸನಾಲಿಟಿ ಟು ಕಮ್ ದೇರ್ ಅಂಡ್ ವೇರ್ ದೇ ಕುಡ್ ರಿಲೇಟ್. ಒಬ್ಬ ಹೀರೋ ಅಂದ ತಕ್ಷಣ ಅವನ ಮೇಲೆ ಒಂದು ಗೌರವ ಬಂದ್ಬಿಡುತ್ತೆ. ಅದು ಕಾಮಿಡಿಯನ್, ಅವನು ನಮ್ಮೋನೆ, ಮೋರ್ ರಿಲೇಟಬಲ್ ಪ್ರೀತಿಯಲ್ಲಿರುತ್ತಲ್ಲಿ. ಸೊ ದಟ್ ಲವ್ ಬಿಕೇಮ್ ಮೋರ್ ಸಕ್ಸಸ್ಫುಲ್ ದ್ಯಾನ್ ಗೌರವ. ನನಗೆ ಹಿಂದೆ ಯಾರ ಹತ್ರನೂ ತುಂಬಾ ಹಿಂದೆ ಮಾತಾಡಿದಾಗ ಇನ್ನೊಂದು ಅದಕ್ಕೆ ವರ್ಷನ್ ಇದೆ. ಸರಿ. ಈಗ ಈ ದೊಡ್ಡ ದೊಡ್ಡ ನಾಟಕಗಳು ಮಾಡ್ತೀವಲ್ಲ, ತುಂಬಾ ಕಾಸ್ಟ್ಯೂಮ್ ಚೇಂಜ್ ಎಲ್ಲ ಇರುತ್ತಲ್ಲ, ಆ ಟೈಮ್ ಲ್ಯಾಪ್ಸ್, ಮಧ್ಯ ಟೈಮ್ ಬೇಕಾಗುತ್ತೆ ಅಲ್ವಾ? ಟೈಮ್ ಲ್ಯಾಪ್ಸ್ ಅಲ್ಲಿ ಕಾಮಿಡಿ ಸೀನ್ ಎಂಟ್ರಿ. ಸರಿ. ಸೊ ಅವಾಗೇನಾಗುತ್ತೆ, ಯು ಗೆಟ್ ಅಬೌಟ್ ಒಂದು 10 ರಿಂದ 15 ನಿಮಿಷ ಸಮಯ ಸಿಗುತ್ತೆ. ಅವರು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಬರ್ಬೇಕಲ್ಲ, ಯಾಕಂದ್ರೆ ಅದನ್ನೆಲ್ಲ ಬಿಚ್ಚಿ ಮತ್ತಿನ್ನೊಂದು ಹೊಸದು ತೊಟ್ಕೊಂಡು ಬರಬೇಕು. ಸೊ ದಟ್ ಈಸ್ ಆಲ್ಸೋ ಒನ್ ವರ್ಷನ್ ವೇರ್ ರಿಯಲಿ ಹಾಸ್ಯ ಅನ್ನೋದು ರಂಗಭೂಮಿಯಿಂದ ಸಿನಿಮಾಗೆ ಬರೋದಕ್ಕೆ ಒಂದು ಮೂಲ. ನಿಮ್ಮ ತಂದೆ ಒಳ್ಳೆ ಹಾಸ್ಯ ನಟ, ಅದು ದೂಸರ ಮಾತಿಲ್ಲ. ಆದ್ರೆ ಒಬ್ಬ ಒಳ್ಳೆ ಹಾಸ್ಯ ಕಲಾವಿದನ ಅಥವಾ ಕಲಾವಿದೆಯ ಗುಣಗಳು ಏನಿರ್ಬೇಕು? ಒಬ್ಬ ಒಳ್ಳೆ ಕಲಾವಿದನೇ ಯಾವ ಪಾತ್ರವನ್ನ ಬೇಕಾದ್ರೂ ಮಾಡಬಹುದು. ಒಪ್ಕೋತೀನಿ. ಕರೆಕ್ಟ್. ಸಿ, ಎಲ್ಲರೂ ನಟರಾಗಬಹುದು. ಐ ಮೀನ್, ನಾನು ಹೇಳೋದು ಜನರಲ್ ಆಗಿ ಹೇಳ್ತೀನಿ. ವಿ ಆಲ್ ಕ್ಯಾನ್ ಮೇಕ್ ಎವ್ರಿಬಡಿ ಕ್ರೈ ತುಂಬಾ ಈಸಿಯಾಗಿ. ನಾನಂತೂ ಅಳಿಸ್ಬಿಟ್ಟಿದ್ದೀನಿ ಬಿಡಿ ಸಿಕ್ಕಾಪಟ್ಟೆ. ಆದರೆ ನನ್ನನ್ನು ತಿರ್ಗಾ ಯಾರನ್ನೋ ನಗ್ಸು ಅಂತಂದ್ರೆ ನನಗೆ ಆ ಸ್ಪಾಂಟೇನಿಟಿ ಬೇಕಲ್ಲ, ನನಗೆ ಆ ಟೈಮಿಂಗ್ ಗೊತ್ತಿರಬೇಕು. ಇಲ್ಲೇ ಪಂಚ್ ಕೊಡಬೇಕು, ಇಲ್ಲೇ ಆ ಡೈಲಾಗ್ ಕಟ್ ಆಗಬೇಕು, ಆ ಕರೆಕ್ಟಾಗಿ ಅವ್ರ ಡೈಲಾಗಿಗೆ ನಾನು ರಿಯಾಕ್ಟ್ ಮಾಡಬೇಕು. ಅದಿಲ್ಲ ಅಂದರೆ ಆ ಟೈಮಿಂಗ್ ಹೋಯ್ತು ಅಂದರೆ. ಆಕ್ಚುಲಿ ನಾನು ಕೇಳಂತಿದ್ದೆ, ನಾವು ಇವಾಗ ಪಾತ್ರ, ಮೆಥಡ್ ಆಕ್ಟಿಂಗು, ಪ್ರಾಸೆಸ್, ಅದು ಇದು ಅಂತೀವಿ. ಏನಾಗಿತ್ತು ನರಸಿಂಹರಾಜು ಅವ್ರದ್ದು? ಏನು ಅಂದ್ರೆ ಅಫ್ಕೋರ್ಸ್ ನಿಮ್ಮ ತಾಯಿಯವ್ರು ಹೇಳ್ದಂಗೆ, ಅಥವಾ ಅವ್ರದ್ದು ಏನು, ವಾಟ್ ವಾಸ್ ಹಿಸ್ ಪ್ರಾಸೆಸ್? ಅವರು ಅಬ್ಸರ್ವೇಷನ್ ಬೇಸಿಕಲಿ. ಮನೆಗೆ ಯಾರಾದರೂ ಬಂದರೆ, ನಮ್ಮ ಮನೆಗೆ ಒಬ್ಬ ನನ್ನ ಕಸಿನ್ ಒಬ್ಬ ಬರೋನು, ರಾಮು ಅಂತ, ನಿಂಗೆ ನೆನಪಿದೆಯಾ? ಅವನು ಈ ಇದ್ರ ಕಡೆಯಿಂದ, ನಮ್ಮ ಗೌರಿಬಿದನೂರು ಕಡೆಯಿಂದ, ಅಲ್ಲಿ ಭಾಷೆನೂ ಸ್ವಲ್ಪ ಬೇರೆ ಅಲ್ವಾ. ಅವನು ಬಂದಾಗ ಅವನೊಂಥರ ಹಾಡೆಲ್ಲ ತುಂಬ ಚೆನ್ನಾಗಿರೋದು, ರಾಮನ ಬಗ್ಗೆ ತುಂಬ ಎಲ್ಲ ಹಾಡ್ತಿದ್ದ ಅವನು ಬಂದರೆ ಇವ್ರು ಹಾಡ್ಸೋರು ನಮ್ಮಪ್ಪ. ಹಾಡಿಸ್ಬಿಟ್ಟು ಅದನ್ನು ಅಬ್ಸರ್ವ್ ಮಾಡ್ಕೊಂಡಿರೋರು, ಗೊತ್ತಾ? ಅದು ಆ ಹಾಡನ್ನು, ಆ ಒಂದು ಕ್ಯಾರೆಕ್ಟರೈಸೇಷನ್ ನೀವು, ನಾನು ಅಬ್ಸರ್ವ್ ಮಾಡಿದ್ದು ಯಾವುದೋ ಒಂದು ಸಿನಿಮಾನಲ್ಲಿ ಅವ್ರು ಬಳಸಿದ್ರು ಅದನ್ನ. ಸರಿ. ಅವ್ರು ಗೌರಿಬಿದನೂರ್ ಕಡೆ ಹೇಗೆ ಮಾತಾಡ್ತಾರೆ, ಹೇಗೆ ಹಾಡ್ತಾರೆ ಇವರು. ಬಹುಶಃ ರಂಗಭೂಮಿಯಿಂದ ಬರೋರಿಗೆ ಅದೆಲ್ಲ ಒಂಥರ ಎಷ್ಟು ಅಂತರ್ಗತ ಆಗಿರುತ್ತೆ ಅಂತಂದ್ರೆ, ಒಂದು ಪ್ರಾಸೆಸ್, ಮೆಥಡ್. ದಿನ ಬೆಳಗಾದ್ರೆ ಅವ್ರು ನಾಟಕ ಮಾಡ್ತಾರೆ, ದಿನ ಬೆಳಗಾದ್ರೆ ಜನರನ್ನ ಭೇಟಿ ಮಾಡ್ತಿರ್ತಾರೆ, ಅದು ಒಳಗೆ ಹೋಗ್ತಾನೆ ಇರುತ್ತೆ. ನಾವು ನರಸಿಂಹರಾಜು ಅವ್ರದ್ದೊಂದು ಹಾಸ್ಯವನ್ನ ನೋಡಿ ಕ್ಲೀನ್ ಹಾಸ್ಯ ಎಂಜಾಯ್ ಮಾಡಿದವರು, ಬರ್ತಾ 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 ಯಾಕೋ ಒಂದ್ ಕಡೆ, ಎಲ್ಲೊಂದ್ ಕಡೆ ಅಲ್ವಾ, ಬಟ್ ಅದು ಸುಮಾರು ಟೈಮ್ ತಗೊಳ್ತು. ಅನಂತ್ನಾಗ್ ಅವ್ರನ್ನ ನಾವು ಹೀರೋ ಆಗಿ ರೊಮ್ಯಾಂಟಿಕ್ ಪಾತ್ರಗಳಲ್ಲಿ 70s 80s, ಸಟಲ್ ಕಾಮಿಡಿ, ಲೇಟ್ 80s ಅರ್ಲಿ 90s ಅಲ್ಲಿ ಗಣೇಶ ಸೀರೀಸ್ ಎಲ್ಲ ಬಂತು. ಬಟ್ ಪ್ಯೂರ್ ಹಾಸ್ಯ ಕಲಾವಿದ್ರು ಯಾಕೆ ಬರ್ತಾ ಬರ್ತಾ ಒಂಥರ ಸೆಪರೇಟ್ ಟ್ರ್ಯಾಕ್ ಇಡೋದು ಕೂಡ ಒಂಥರ ಕಮ್ಮಿ ಆಗ್ತಾ ಬಂತು? ಯಾಕೆಂದ್ರೆ ಹೀರೋಗ್ ಸೆಪರೇಟ್ ಟ್ರ್ಯಾಕು, ಕಾಮಿಡಿ ಟ್ರ್ಯಾಕು ಅದು ಕಮ್ಮಿ ಆಯ್ತು. ಆ ಮಟ್ಟದ ಅಭಿನಯ ಕೂಡ ಎಲ್ಲೊಂದ್ ಕಡೆ ಕಮ್ಮಿ ನೋಡೋಕೆ ಸಿಕ್ತು ಅಂತ ನನ್ನ ಅಭಿಪ್ರಾಯ. ನೀವು ಇದನ್ನ ಹೇಗೆ ನೋಡ್ತೀರಿ ಅರವಿಂದ್? ಬೇಸಿಕಲಿ ಅದು ಇಟ್ ವಾಸ್ ಬಿಸ್ನೆಸ್, ಎಕ್ಸಿಬಿಷನ್, ಡಿಸ್ಟ್ರಿಬ್ಯೂಷನ್ ಪಾರ್ಟ್. ಓಕೆ. ಸೊ ಲೇಟರ್ ಪಾರ್ಟ್ ಸಿನಿಮಾಗಳೆಲ್ಲ ಏರಿಯಾ ವೈಸ್ ಸೇಲ್ ಆಗಿ ಶುರು ಆಯ್ತು. ಸೊ ನಮ್ಮ ಏರಿಯಾದಲ್ಲಿ ಈ ಹೀರೋ ಪಾಪ್ಯುಲರ್ ಇದ್ದಾನೆ,
ಇವ್ರು ಜಾಸ್ತಿ ಇರಬೇಕು, ಸ್ಕ್ರೀನ್ ಪ್ರೆಸ್ ಜಾಸ್ತಿ ಇರಬೇಕು ಅವ್ರದ್ದು. ಓಕೆ. ಅಫ್ಕೋರ್ಸ್ ಒಂದು ವಾಯ್ಡ್ ಕ್ರಿಯೇಟ್ ಆಗಿತ್ತು ನರಸಿಂಹರಾಜು ಅವರು ಹೋದ್ಮೇಲೆ. ದೇರ್ ವಾಸ್ ಅ ಬಿಗ್ ವಾಯ್ಡ್. ಬಟ್ ಸುಮಾರು ಜನ ವೆರಿ ಗುಡ್ ಕಾಮಿಡಿಯನ್ಸ್ ಬಂದಿದ್ದಾರೆ, ಬಟ್ ವಾಯ್ಡ್ ಫುಲ್ ಫಿಲ್ ಮಾಡೋಕ್ಕಾಗಿಲ್ಲ. ದೆನ್ ಪ್ರಾಬಬ್ಲಿ ಅಗೇನ್ ದ ಅರ್ಜ್ ಆಫ್ ದ ಮೈಂಡ್, ಇನ್ನೂ ಚೆನ್ನಾಗಿ ಏನೋ ಮಾಡಬೇಕು ಅಂತೇಳಿ, ವೈ ನಾಟ್ ದ ಹೀರೋಸ್ ಬಿಕಮ್ ಮೋರ್ ಪ್ರೆಸೆಂಟ್ ಇನ್ ದ ಎಂಟೈರ್ ಸಿನಿಮಾ. ಸೊ ಲೆಟ್ ಹಿಮ್ ಆಲ್ಸೋ ಎಕ್ಸ್ಪ್ಲೋರ್ ಹಿಸ್ ಕೇಪಬಿಲಿಟೀಸ್. ಬರೀ ಹೀರೋ ಮಾತ್ರ ಯಾಕೆ, ನನಗೂ ನಗ್ಸಕ್ಕೆ ಬರುತ್ತೆ, ನನಗೂ ಅಳ್ಸಕ್ಕೆ ಬರುತ್ತೆ. ಪ್ರಾಬ್ಲಿ ದಟ್ ವಾಸ್ ದೇರ್ ಇನ್ ದ ಮೈಂಡ್ ಆಫ್ ದೋಸ್ ಟೈಮ್ ರೈಟರ್ಸ್. ಸರಿ. So I think that seeped in, and that was a transition period. Transition period also, yeah. Experiment definitely happened. ಲಂಗಿಗು ಸೋಲಂಗಿಗು ಏನ್ ಓದ್ತಿದ್ದೀರಾ? ಆಂಡ್ರೋಸ್ ಅಂಡ್ ಲಯನ್. ಲಂಗಿಗು ಸೋಲಂಗಿಗು ನೋಬಡಿ ಕ್ಯಾನ್ ಸೇ ಲಾಂಗಿಗು. ಪರವಾಗಿಲ್ಲ, ಚೆನ್ನಾಗಿ ಓದ್ತಿದ್ದೀರಾ. ಥ್ಯಾಂಕ್ ಯು. ಲಂಗಿಗು ಸೋಲಂಗಿಗು ನೋಬಡಿ ಕ್ಯಾನ್ ಸೇ ಲಾಂಗಿಗು. ಯಾವ್ದಾದ್ರು ಪರೀಕ್ಷೆ ಕಟ್ಟಿದ್ದೀರಾ? ಹೌದು, 7ನೇ ಕ್ಲಾಸ್, 7ನೇ ಸರಿ. ಲಾಂಗಿಗು ಸೋಲಂಗಿಗು ನೋಬಡಿ ಕ್ಯಾನ್ ಸೇ ಲಾಂಗಿಗು. ಕಡ್ಲೆಕಾಯಿ ಚಟ್ನಿ ಮಾತ್ರ ಉಳ್ಕೊಂಡಿದೆ. ಇದನ್ನೇ ತುಪ್ಪ ಅಂತಾರು ತಿಳ್ಕೊಳ್ಳಿ, ಇದನ್ನೇ ಉಪ್ಪಿನಕಾಯಿ ಅಂತಾರು ತಿಳ್ಕೊಳ್ಳಿ, ಇದನ್ನೇ ಚಟ್ನಿ ಅಂತಾರು ತಿಳ್ಕೊಳ್ಳಿ, ಇದನ್ನೇ ಮೊಸರು ಅಂತಾದ್ರು ತಿಳ್ಕೊಳ್ಳಿ, ಏನ್ ಬೇಕಾದ್ರೂ ತಿಳ್ಕೊಳ್ಳಿ. ಮನ್ಸಿಗೆ ಬೇಜಾರ್ ಮಾಡ್ಕೋಬೇಡ್ರಪ್ಪ. ಅಯ್ಯೋ, ಆದ್ರೆ ಇವತ್ತು ಕೈಯಲ್ಲಿ 1 ರೂಪಾಯಿ ಓಡಾಡ್ತೀನಿ. ಇದನ್ನೇ 1 ರೂಪಾಯಿ ಅಂತಾರೋ ತಿಳ್ಕೊ, 100 ರೂಪಾಯಿ ಅಂತಾರೋ ತಿಳ್ಕೊ, 1000 ರೂಪಾಯಿ ಅಂತಾರೋ ತಿಳ್ಕೊ. ನನಗೆ ಬೇಜಾರ್ ಮಾಡ್ಕೋಬೇಡಜ್ಜಿ. ಏನೋ ರಮಣಮೂರ್ತಿ, ಬೆಳಿಗ್ಗೆನೆ ಬೊಗಳೋಕ್ ಶುರು ಮಾಡ್ತೀನೋ, ಒದ್ದು ಬಿಡ್ತೀನಿ ನೋಡು. ಮಿಸ್ಟರ್, ಏನ್ರಿ ಇದು? ನಾಯಿ ನಾಯಿ ಅಂತ ಗೊತ್ತು, ಏನ್ ನೀವು ಬೈತಾ ಇರೋದು ಅಂದೆ? ಅಯ್ಯ, ನಮ್ ನಾಯಿ ನಾನ್ ಬೈತಾ ಇದ್ದೀನಪ್ಪ. ನಿಮ್ ನಾಯಿ ನೀವು ಬೈಕೊಳ್ರಿ, ನಮ್ಮ ಅಪ್ಪನ ಹೆಸರಿಗೆ ಯಾಕ್ರಿ ಬೈತಾ ಇದ್ದೀರಾ? Where the comedian became a complete hero, or the hero became a complete comedian, and why not the blend? So complete space ಒಂದಿರುತ್ತೆ, and ಸೇಲ್ಸ್ ಆಗುತ್ತೆ, ಸಿನಿಮಾ ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಅಂಡ್ ಹೀರೋನ ಎಲ್ಲಾ ತರದಲ್ಲಿ ನೋಡ್ಬೋದು, ನವರಸಗಳು ನೋಡ್ಬೋದು. ಕುಡ್ ಬಿ ಬಾಂಡ್ ಸೀರೀಸ್ ನ ಮಾತಾಡದಿದ್ರೆ ಬೇಬಿ ಅದನ್ನ ಮಾತಾಡದೇ ಇದ್ರೆ ಈ ಶೋ ಇಸ್ ಇನ್ಕಂಪ್ಲೀಟ್. ಅದು ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಬೆಂಗಳೂರು ಮೇಲು, ಜೇಡರ ಬಲೆ, ಧೂಮಕೇತು, ಗೋವಾದಲ್ಲಿ CID 99, ಆಪರೇಷನ್ ಕಡೆ ನಾನು ಇರ್ಬೇಡವಾ? ಕಡೆ ಹೋಗ್ತಾ ಇದೆಯಲ್ಲ, 1 ನಿಮಿಷ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಡೋಣ. ಅದೆಲ್ಲ ಆಗಲ್ಲ, ಬಸ್ ಬಿಡಿ ನಡಿ. ಕೆರೆ ಈ ಗಲಾಟೆ ಕಾರ್ ನಂಬರ್ ಕೂಡ ನೋಟ್ ಮಾಡ್ಕೊಂಡಿಲ್ವಲ್ಲ. 1 ನಿಮಿಷ ಬಂದೆ. ಸರ್, ಈ ಕಾರ್ಯಕ್ಕೆ ಪೆಟ್ರೋಲ್ ಹಾಕ್ತಾರ ಬಂದವರು, ಅದ್ರ ನಂಬರ್ ಏನ್ ಸರ್? MDU 261 MDU 261 MDU 261 MDU 261 MDU 261 MDU 261. ನಾನು ಕನ್ನಡದವನೇ, ಅಚ್ಚ ಕನ್ನಡದವನು. ಹುಟ್ಟಿದ್ದ ಅರಸೀಕೆರೆ, ಬೆಳೆದಿದ್ದು ಸರೀಕೆರೆ, ಜುಟ್ಟು ಬಿಡಿಸಿದ್ದು ಮಾವನಕೆರೆ, ಓದಿದ್ದು ಹೊಳ್ಳೆಕೆರೆ, ಬರೆದಿದ್ದು ನೊಳವೇರಿಕೆರೆ, ಜಾಗ ಬಿಟ್ಟಿದ್ದು ದಾವಣಗೆರೆ. ಈಗ ಚಕ್ಕ ಆಗಿರೋದು ಸಿಂಗಾಪುರ್. ಅಯ್ಯೋ, ಬೆಂಗಳೂರು ಮೇಲಲ್ಲಿ ನಿಮ್ಮ ಅಪ್ಪನೇ ಹೀರೋ. ಆಕ್ಚುಲಿ ನಿಜವಾಗ್ಲೂ ನೋಡೋದು ಅಂತಂದ್ರೆ ಬೋಳ್ಗುಂಡ ಅನ್ಕೊಂಡು ನನ್ನ ಫೇವರೇಟ್ ತಿಪ್ಟೂರ್ನವರಲ್ವಾ, ಅಲ್ಲಿನ ತೆಂಗಿನಕಾಯಿ, ಅಲ್ಲಿನ ಹವಾಮಾನ ಎಲ್ಲ ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಫಸ್ಟ್ ಇಂದ ಲಾಸ್ಟ್ ತನಕ ಇರೋರು, ಇನ್ಫ್ಯಾಕ್ಟ್ ರಾಜ್ಕುಮಾರ್ ಗಿಂತನೂ ಜಾಸ್ತಿ ಇರೋರು ನರಸಿಂಹರಾಜು ಅವರು ಇಡೀ ಫಿಲ್ಮ್ ಅಲ್ಲಿ ಅಲ್ವಾ. ಶುರು ಆಗದೆ ಅವರಿಂದ ನಿಮ್ಗೆಲ್ಲೂ ಅವಾಯ್ಡ್ ಅಂತ ಅನ್ಸಲ್ಲ ನಿಮ್ಗೆ. ಎಷ್ಟು ಚೆನ್ನಾಗಿ ಅವ್ರಿಬ್ಬರು ಪಾತ್ರ ಹೊಂದ್ಕೊಂಡು ಹೋಗ್ಬಿಡುತ್ತೆ ಅಂದ್ರೆ ನಿಮ್ಗೆ ಇವ್ರದೊಂದು ಸೀನ್ ಜಾಸ್ತಿ ಇದೆ, ಇವ್ರದ್ ಕಮ್ಮಿ ಇದೆ ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ಒಂಥರ ಆ ಕಥೆನ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂತಂದ್ರೆ ನನಗೆ ಆ ಬಾಂಡ್ ಇನ್ನೂ ಚೆನ್ನಾಗಿ ನೆನಪಿದೆ. ಬಟನ್ ಹೊತ್ತ ತಕ್ಷಣ ಕಾರ್ ಹಿಂಗ್ ಮುಂದಕ್ಕೆ ಹೋಗೋದು, ಮಂಚ ಒಳಗಡೆ ಬರೋದು, ಆಮೇಲೆ ಲೋಟ ಹಿಂಗ್ ತಾನಾಗಿ ಮೂವ್ ಹಾಕೊಂಡ್ ಬರೋದು, ಇದೆಲ್ಲ. ಆಮೇಲೆ ಗನ್ ಸಡನ್ ಆಗಿ ಹೊರಗಡೆ ಬರುತ್ತೆ. ಆಮೇಲೆ ಅವಾಗ್ಲೇನೆ ಯುನೋ ದೀಸ್ ರಿಮೋಟ್ ಫೋನ್ಸ್, ಮೊಬೈಲ್ ಕಾನ್ಸೆಪ್ಟ್ ಆಗ್ಲೇನೆ ಅದಕ್ಕೇನಂತಾರೆ ವಾಕಿ ಟಾಕೀಸ್, ಆಲ್ ದಟ್, ಅದನ್ನೆಲ್ಲ ಯೂಸ್ ಮಾಡಿದಾಗ hello 0777 ಬೇಬಿ ಎಲ್ಲಿದ್ದೀರಾ, ಆಮೇಲೆ ಮಾತಾಡುವಾಗ್ಲೇನೆ ಆ ವಾಯ್ಸೇ ಒಂಥರ ಬೇರೆ. ಅಂದ್ರೆ ಇನ್ನು ನಾವು ಕದ್ದು ಮುಚ್ಚಿ ಮಾತಾಡ್ತಿದೀವಿ, ಯಾರಿಗೂ ಕೇಳಿಸ್ಬಾರ್ದು ಅನ್ನೋ ತರ. ಸೊ ಆ ಸೆನ್ಸಿಟಿವಿಟಿ ಎಷ್ಟು ಚೆನ್ನಾಗಿ, ಆ ಒಂದು ಕ್ಯೂರಿಯಾಸಿಟಿ, ಥ್ರಿಲ್ಲು ಎಲ್ಲ ಕಂಡಂತ ಸಿನಿಮಾಗಳು ಆ ಸೀರೀಸ್ ಅಲ್ಲಿ.
ಅಲ್ಲಿ ಬೆಚ್ಚಗಿದೆ ನೋಡು. ಆಗಲ್ಲ. ತಗೊಳ್ಳಿ. ನೋಡು ಯಾಕೋ ನೀರಾಗ್ತದೆ, ಸ್ವಲ್ಪ ಬೆನ್ನುಜ್ಜು ಉಜ್ಜದ. ನಂಗೆ ನಕ್ಕರೆದೆ ಸ್ವರ್ಗ ಬಗ್ಗೆ ಕೂಡ ಮಾತಾಡ್ಲೇಬೇಕು. ನಿಮ್ಮ ತಂದೆ ಫಸ್ಟ್ ಆಕ್ಟರ್ ನಮ್ಮ ಕನ್ನಡದಲ್ಲಿ 100 ಫಿಲ್ಮ್ ಕಂಪ್ಲೀಟ್ ಮಾಡಿದ್ರು. ಅವ್ರ 100th ಫಿಲ್ಮ್ ನಕ್ಕರೆದೆ ಸ್ವರ್ಗ. ಹೀರೋ ಆಗಿ ಕಾಮಿಡಿಯನ್ ಒಬ್ಬ ಹೀರೋ ಆಗಿ ಮಾಡಬಲ್ಲ ಅನ್ನೋದು ಆ ಕಾಲಕ್ಕೆ ವಾಸ್ ಇಟ್ ಎನ್ ಓಕೆ ಕಾನ್ಸೆಪ್ಟ್ ಅಥವಾ ಅಲ್ಲಿ ಸಮಸ್ಯೆಗಳು ಬಂದಿದ್ವಾ ಅಲ್ಲಿ? ಬಂದಿತ್ತು ಅನ್ನೋದನ್ನ ನಾವು ಕೇಳ್ಪಟ್ವಿ. ಅದನ್ನು ನಾವು ಈ ಸಿನಿಮಾ ಮಾಡುವಾಗ್ಲೇ, ಐ ಮೀನ್ ಸೀರಿಯಲ್ ಮಾಡುವಾಗ. ಅಂಡ್ ಅದನ್ನು ಒಂದು ಆ ಹಲ್ಲಿಂದ ಅವಾಗ್ಲೇ ಹೇಳದ್ನಲ್ಲ, ಸಮಸ್ಯೆ ಆಗಿತ್ತಾ? ಈ ಚೇಂಜ್ ಆಗಿದ್ದ ಹಲ್ಲು ಆ ಸಿನಿಮಾದಲ್ಲಿ ಆ ಹೀರೋ ಲುಕ್ ಬಂದಂತ ಅವರು ಬೇಡ ಅಂತ ನಿರ್ಧಾರ ಮಾಡಿದ್ರಂತೆ. ಆದ್ರೆ ಎಂ ಆರ್ ವಿಠಲ್ ಅವರು ಹೇಳಿದ್ನಲ್ಲ, ಗುರುಗಳ ಸ್ಥಾನದಲ್ಲಿ ಇದ್ದವರು ಅವರು, ಇಲ್ಲ ನರಸಿಂಹರಾಜು ನೀನೇ ಮಾಡ್ಬೇಕಪ್ಪ ಅಂತ ಏನೋ ಹೇಳಿ ಒಪ್ಸಿದ್ರಂತೆ. ಅದಕ್ಕೆ ಬಂಡವಾಳ ಹೂಡಿದವರು ಶ್ರೀಕಾಂತ್ ಪ್ರೊಡಕ್ಷನ್ ಹೌಸ್, ಶ್ರೀಕಾಂತ್ ಮೆಹ್ತಾ ಪ್ರೊಡಕ್ಷನ್ಸ್. ಅದು ಅವರು ಆ ಬೈದಲ್ಲಿ ಆಕ್ಟ್ ಮಾಡಿದ್ದಕ್ಕೂ, ಅದರಲ್ಲಿ ಬರುವಂತ ಹಾಡುಗಳು, ಆ ಮಾಡರ್ನ್ ಕಲ್ಚರ್, ಇಂಗ್ಲಿಷ್ ಕೈಂಡ್ ಆಫ್ ದ ಮ್ಯೂಸಿಕ್, ಆ ಬಾಲ್ ರೂಮ್ ಡಾನ್ಸ್ಗಳು, ಪಾರ್ಟಿಯಿಂಗ್ ಕಲ್ಚರು, ಆಮೇಲೆ ತುಂಬಾ ಶ್ರೀಮಂತರ ಮನೆ ಕುಟುಂಬ ಆದ್ರೆ ಹೆಂಗೆ ದುಡ್ಡನ್ನ ಚೆಲ್ತಾರೆ, ಇದನ್ನೆಲ್ಲ ಆ ಸಿನಿಮಾದಲ್ಲಿ ತುಂಬಾ ನೈಜವಾಗಿ ತೋರಿಸಿದ್ರು. ಅದಕ್ಕೆ ತಕ್ಕಂಗೆ ಒಂದು ಮೆಸೇಜು ಇತ್ತು. ಇದು ಆ ದುರಹಂಕಾರ ಪಡೋದಿದೆಯಲ್ಲ, ತುಂಬಾ ಹಣ ಇದೆ, ನಮ್ಮಪ್ಪ ಎಲ್ಲ ನೋಡ್ಕೊಳ್ತಾನೆ ಬಿಡೋ, ನಾನೇನ್ ಮಾಡಂಗಿಲ್ಲ, ಅದು ಇನ್ನೊಂದು ವರ್ಷನಲ್ಲಿ ಬಡತನ ಅಂತ ಬಂದಾಗ ಹೆಂಗೆ ಬದುಕ್ತಾರೆ ಅನ್ನೋದೊಂದು ಮೆಸೇಜ್ ಕೂಡ ಇತ್ತು. ಸೊ ಆ ಹೀರೋ ಜೊತೆಗೆ ಆ ಕಾಮಿಡಿ ಒಂದು ಲೇಪನ ಇದ್ದಿದ್ದಕ್ಕೆ ಆ ಸಿನಿಮಾ ನನಗೆ ಪರ್ಸನಲ್ ಆಗಿ ತುಂಬಾ ಇಷ್ಟ ಆದ, ತುಂಬಾ ಇಷ್ಟವಾದ ಸಿನಿಮಾ. ಅದರಲ್ಲೂ ಇವತ್ತಿಗೂ ನಾನು ಆ ಹಾಡಿದೆಯಲ್ಲ, ಬಾಳೊಂದು ಭಾವಗೀತೆ, ಆನಂದ ತುಂಬಿದ ಕವಿತೆ, ಬಡವ ಬಲ್ಲಿದ ಭೇದವಿಲ್ಲದ ಭೂಲೋಕ ಸ್ವರ್ಗವಿದಂತೆ. ಕಾನ್ಸೆಪ್ಟ್ ನೀವೊಂದು ಹೀರೋ ಮಾಡಿದ್ರೆ ಜನ ಒಪ್ತಾ ಇರಲಿಲ್ಲ. ಬಿಕಾಸ್ ಕಾಮಿಡಿಯನ್ who turned hero and he could say this. ಜಂಬಾ ತೋರಿಸ್ಕೊಂಡು ದುಡ್ಡಿನ ಹತ್ರ ಅದೆಲ್ಲ ಹೀರೋ ಮಾಡಿದ್ರೆ ಜನ ಸಣ್ಣ ನೆಗೆಟಿವ್ ಶೇಡ್ ಇರ್ಬೋದು, ನಾಟ್ ನೆಗೆಟಿವ್, ಉಡಾಫೆ ನಡೆಯುತ್ತೆ ಬಿಡೋ ಜೀವನ ಅನ್ನೋದಿದೆಯಲ್ಲ, ಯು ಮೇ ನಾಟ್ ಆಕ್ಸೆಪ್ಟ್ ಎ ಹೀರೋ ಡೂ ದಟ್. ಹೌದು, that is a risky thing. It is a risky thing. Big risk what they took. Yes, but and that risk became a plus point. ನನಗೆ ಈಗ ಇನ್ನೊಂದು ನನ್ನ ಮೋಸ್ಟ್ ಫೇವ್ರೆಟ್ ಸಿನಿಮಾ ಗಂಧದ ಗುಡಿ. ಅದರಲ್ಲಿ ಒಂದು ಸೀನ್ ಮಾತ್ರ ಇವತ್ತಿನವರೆಗೂ ಆ ಮರಿಗಳನ್ನ, ಇದು ಹುಲಿ ಮರಿಗಳನ್ನ, ಚಿರತೆ ಮರಿಗಳನ್ನ ಅದನ್ನ ಟೇಬಲ್ ಮೇಲೆ ತಂದು ರಾಜ್ಕುಮಾರ್ ತಗೊಳ್ರಿ, ಅವ್ರ ಹೆಸರೇನು ಅದರಲ್ಲಿ, ಶಿವಾಜಿ ತಗೊಳ್ರಿ, ತಗೊಂಡೋಗಲ್ ಬೋರ್ನೆಲ್ಲ. ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ ಸರ್, ತಗೊಳ್ರಿ, ಏನು ಮಾಡಲ್ಲ ಸರ್, ಅಲ್ಲೇ ಚೆನ್ನಾಗಿದೆ ಸರ್. ಅದು ಹೇಳೋದಿದೆಯಲ್ಲ, ಸ್ವಲ್ಪ ಅಲ್ಲಡೆ ಅಲ್ಲೇ ಹಿಡ್ಕೊ ಇವುಗಳನ್ನ. ಹಿಡ್ಕೊಂಡಿದ್ದೀರಲ್ಲ ಸರ್ ನೀವು, ನೀನ್ ಹಿಡ್ಕೊಳ್ಳ ಇದೆಯಲ್ಲ. ನಾನು ಸ್ವಲ್ಪ ನನ್ನ ಮನೆ ಹತ್ರ ಹೋಗ್ತೀನಿ, ನೋಡ್ತಾ ಇದ್ದೀನಿ. ಈ ಹೀರೋಗಳೆಲ್ಲ ಅವ್ರ ವಯಸ್ಸು ಏನ್ ರಿಯಲ್ ಏಜ್ ಇದೆ ಅದಕ್ಕಿಂತ ಕಡಿಮೆ ಕಾಣಬೇಕು ಅಂತ ಇರುತ್ತೆ. ಇವ್ರಿಗೆ ನ್ಯಾಚುರಲ್ ಆಗಿತ್ತು ಅದು. ಸೊ ಮಕ್ಕಳ ರಾಜ ಸಿನಿಮಾದಲ್ಲಿ ಉಮೇಶ್ ಮಸ್ಟ್ ಒಂದು 16-17 ಇಯರ್ಸ್ ಇರ್ಬೋದು ಅಷ್ಟೇ. ಎಂಟ್ರಾದಲ್ಲಿ 30, ಇನ್ನೂ ಐ ಥಿಂಕ್ ಮಕ್ಕಳ ರಾಜ್ಯ ಮಾಡಿದಾಗ ಆಲ್ಮೋಸ್ಟ್ ಆನ್ ಪಾರ್ ವಿತ್ ಉಮೇಶ್ ಸರ್. ಹಂಗೆ ಕಾಣಿಸ್ತಾರೆ. ಆಮೇಲೆ ಆ ಬಾಚೆ ಹಲ್ಲು ಎಷ್ಟು ಹೆಲ್ಪ್ ಆಯ್ತು ಗೊತ್ತಾ ಪಾತ್ರಕ್ಕೆ. ಆಮೇಲೆ ಅದ್ರಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಇನ್ನೊಂದಿದೆ. ಅಫ್ಕೋರ್ಸ್ ಫಸ್ಟ್ ಚಂದ್ರಕ್ಕೆ ಹೋಗಿದ್ದು, ಚಂದ್ರಯಾನ ಆಗಿದ್ದು ಇವರಿಬ್ರದೆ. ಅಲ್ಲಿ ಹೋದಾಗ ಅಲ್ಲಿ ಚಂದ್ರಲೋಕದಲ್ಲಿ ಒಂದು ಏಂಜಲ್ ಬರ್ತಾರೆ, ಅದು ನಮ್ಮಮ್ಮ. ಅಂದರೆ ದುಡಿದವನ ಬಾಯಿಗೆ ಅನ್ನ, ದುಡಿದವನ ಬಾಯಿಗೆ ಮಣ್ಣು. ದುಡಿದವನ ಬಾಯಿಗೆ ಮಣ್ಣೆ? ಹಾಗಾದ್ರೆ ಭೂಲೋಕದ ಮುಕ್ಕಾಲು ವಾಸಿ ಜನ ಇಲ್ಲಿ ವಾಸ ಮಾಡಕ್ ಬರಲ್ಲ.
ಇದು ಅನ್ಯಾಯ. ತುಂಬಾ ಜನ ನರಸಿಂಹರಾಜು ಅವ್ರನ್ನ ಚಾರ್ಲಿ ಚಾಪ್ಲಿನ್ನ ಒಂಥರ ಅಕ್ಕಪಕ್ಕದಲ್ಲಿ ಇಟ್ಟು ಹೋಲಿಸ್ತಾರೆ. ಹೋಲಿಕೆಗಳು ಐ ಥಿಂಕ್ ಅವರ ದೈಹಿಕವಾಗಿ ಕೆಲವು ಹೋಲಿಕೆಗಳು ಇದ್ದಿದ್ದು ಹೌದು. ಆದ್ರೆ ನನಗೆ ಯಾವತ್ತೂ ನರಸಿಂಹರಾಜು ಅವರು ಚಾರ್ಲಿ ಚಾಪ್ಲಿನ್ನ ಫಾಲೋ ಮಾಡ್ತಾರೆ ಅಥವಾ ಕಾಪಿ ಮಾಡ್ತಾರೆ ನನಗಂತೂ ಯಾವತ್ತೂ ಅನ್ಸಿಲ್ಲ. ಬಟ್ ಅವ್ರು ತುಂಬಾ ನೋಡ್ತಿದ್ರ, ಮೆಚ್ತಿದ್ರ ಚಾಪ್ಲಿನ್ ಫಿಲ್ಮ್ಗಳನ್ನೆಲ್ಲ? ತುಂಬಾ ಇಷ್ಟಪಡ್ತಿದ್ರು. ಎಂಥ ನಟ ಇವರು. ಬಟ್ ನನಗೆ ಚಾಪ್ಲಿನ್ ಅವ್ರನ್ನ ನೋಡಿದಾಗ ದೈಹಿಕವಾಗಿ ಇಬ್ರು ಒಂದೇ ತರ ಅನ್ಸೋರು ನನಗೆ. ಫಿಗರ್ ಅಂತ ನೋಡಿದಾಗ ಒಂದು ಪೀಚ್ ದೇಹ. ನಮ್ಮಲ್ಲಿ ಏನು ಕಾಮಿಡಿಯನ್ ಅಂದ್ರೆ ಸಣ್ಣ ಇರಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಬಂದ್ಬಿಟ್ಟಿತ್ತು. ಎಲ್ಲ ನಾವು ನೋಡ್ಬೇಕಾರೆ ಹಾಲಿವುಡ್ ಅಲ್ಲೂ ಇದೆ, ತುಂಬಾ ಸಣ್ಣ ಇದ್ರೆ ಆ ಫೋಕಸ್. ಜಾನಿ ವಾಕರ್ ನಮ್ಮಲ್ಲಿ ತಗೊಂಡ್ರು, ಮೆಹಮೂದ್ ಅವರು ಹೌದು, ಎಲ್ಲಾನು ಒಂಥರ ತುಂಬಾ ಸಣ್ಣ ಇದ್ದವರು. ಸೊ ಹಂಗಾಗಿ ಆಮೇಲೆ ಅದು ಇನ್ನೂ ಒಂದು ವರ್ಷನ್ ಏನಂದ್ರೆ ನಾವು ಪ್ರೊಫೆಸರ್ ಹುಚ್ಚರಾಯ್ ಮಾಡಿದಾಗ ಆ ಟೋಪಿ ಅದೆಲ್ಲ ಇತ್ತಲ್ಲ, ಅದೊಂದ್ ಚೂರು ಅವರ ರೆಗ್ಯುಲರ್ ಕಾಸ್ಟ್ಯೂಮ್ಗೆ ಮ್ಯಾಚ್ ಆಗ್ತಿತ್ತು. ಚಾಪ್ಲಿನ್ ರೆಗ್ಯುಲರ್ ಕಾಸ್ಟ್ಯೂಮ್ಗೆ ಅದು ಮ್ಯಾಚ್ ಆಗ್ತಿತ್ತು. ಸೊ ಬಹುಶಃ ಅವಾಗ ಜಾಸ್ತಿ ಅದ್ರ ಬಗ್ಗೆ ಚರ್ಚೆ ಶುರುವಾಯ್ತು. ಸೊ ಚಾಪ್ಲಿನ್ ಅವ್ರದ್ದು ಅಫ್ಕೋರ್ಸ್ ಯೂನಿವರ್ಸಲ್ ಅಪೀಲ್ ಇತ್ತು, ಬಟ್ he was playing one similar kind of typical tramp character, whereas Nasim Raju played variety of characters. So ಕಂಪೇರ್ ಮಾಡಕ್ಕೆ ಸಾಧ್ಯ ಇಲ್ಲ. I can never compare, but of course ಆ ತರ ಸಿಮಿಲಾರಿಟೀಸ್ ಹೇಳ್ಬೋದು ಜನ. ಪ್ರತಿ ಸಿನಿಮಾದಲ್ಲೂ ಅದೆಲ್ಲೂ ನಿಮಗೆ ರೆಪಿಟೇಷನ್ ಅನ್ನಿಸ್ಬಾರ್ದು, ಜನಗಳಿಗೆ ಬೋರ್ ಆಗಬಾರ್ದು ಅನ್ನೋ ಒಂದು ವಿಷಯವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ನೋಡಿ ಯಾವ ಪಾತ್ರನೂ ಅವ್ರದ್ದು ಎಕ್ಸ್ಪ್ರೆಷನ್ಸ್ ಆಗಲಿ, ಅವ್ರ ಡ್ಯಾನ್ಸ್ ಮೂಮೆಂಟ್ಸ್ ಆಗಲಿ, ಡೈಲಾಗ್ ಡೆಲಿವರಿ ಆಗಲಿ ರಿಪೀಟ್ ಆಗಲ್ಲ. ಖಂಡಿತ ನಾನು ಆಸ್ ಎನ್ ಆಕ್ಟ್ರೆಸ್ ಅದನ್ನ ನಾನು ಅಬ್ಸರ್ವ್ ಮಾಡಿರೋದು. ನಾನು ಅವ್ರನ್ನ ಸಿನಿಮಾಗಳನ್ನು ನೋಡಿದಾಗ ನಾವೇ ತುಂಬ ಕಲಿಯೋದಿದೆ. ಎಸ್ಪೆಷಲಿ ಕಣ್ಣನ್ನು ಹೆಂಗೆ ಯೂಸ್ ಮಾಡೋದು ಅಂತ ಅದೊಂದು ನಾನು ಕಲ್ತಿದ್ದೀನಿ. ನಮ್ಮ ತಂದೆ ನಿಜವಾಗ್ಲೂ ಎಕ್ಸ್ಪ್ರೆಸಿವ್ ಆಗಿ ನಮ್ಮ ಹಾವಭಾವಗಳನ್ನು ಹೆಂಗೆ ವ್ಯಕ್ತಪಡಿಸಬಹುದು ಅನ್ನೋದನ್ನ ನಾನು ಅಷ್ಟನ್ನ ಡೆಫಿನೆಟ್ ಆಗಿ ಕಲ್ತಿದ್ದೀನಿ ಅವ್ರ ಹತ್ರ. ಅದೇ ನಿಮ್ಮ ತಂದೆಯವ್ರು ಮೆಚ್ತಿದ್ದಂತಹ ಬೇರೆ ಒಂದಿಷ್ಟು ಅವರ ಸಹ ಕಲಾವಿದರಾಗುತ್ತೆ, ಬೇರೆ ನಟರು ನಟಿಯರೆಲ್ಲ ಯಾರ್ಯಾರಾಗಿದ್ರು? ನಮ್ಮ ಭಾಷೆ ಮೆಹಮೂದ್ ಬೆಸ್ಟ್ ಫ್ರೆಂಡ್ ಆಗಿದ್ರು. ಅವ್ರು ನಮ್ಮ ಬೆನ್ಸನ್ ಟೌನ್ ನಲ್ಲೇ ಇದ್ರು. ಒಂದಿದೆ ಅಂದ್ರೆ ಯಾರು ಚಕ್ರವರ್ತಿ ಟೈಮಲ್ಲಿ ಹೇಳಿದ್ ಅನ್ಸುತ್ತೆ, ಚೋರಿ ಚೋರಿ ಸಿನಿಮಾ ಅಲ್ಲ, ರಾಜ್ ಕಪೂರ್, ರಾಜ್ ಕಪೂರ್. ಸೊ ಅದಾದ್ಮೇಲೆ ಹಿಂದಿ ಸಿನಿಮಾಗೆ ಅಂತ ರಾಜ್ ಕಪೂರ್ ಇನ್ವೈಟ್ ಮಾಡಿದಾಗ ಅವ್ರು ಹೇಳಿದ, ನಂದು ಕನ್ನಡ ಇಲ್ಲಿ ನಮ್ಮ ಫ್ರೆಂಡ್ ಅಲ್ಲಿದ್ದಾರೆ ಮೆಹಮೂದ್, ಸೊ ನೋ ಕಾಂಪಿಟೇಷನ್ ಬಿಟ್ವೀನ್ ಅಸ್ ಅನ್ನೋ ತರದಲ್ಲಿ. ಇದು ಗೊತ್ತಿರ್ಲಿಲ್ಲ. ಮಾರ್ನಿಂಗ್ ವಾಕ್ ಮುಗಿಸ್ಕೊಂಡು ನಮ್ಮ ಮನೆಗೆ ಬರೋರು, ಕಾಫಿ ಬಂದಿದ್ದಾರೆ, ಒಂದ್ 2-3 ಸರ್ತಿ ಬಂದಿದ್ದಾರೆ. ಆಮೇಲೆ ಅವ್ರಿಗೆ ಅಮಿತಾಬ್ ಬಚ್ಚನ್ ತುಂಬಾ ಇಷ್ಟ, ತುಂಬಾ ಲಂಬು ಲಂಬು ಅಂತಾನೆ ಕರಿತಿದ್ರು. ಆಮೇಲೆ ಅನಂತ್ ಸರ್, ವಿಷ್ಣು ಸರ್, ಅಲ್ಲ ಎಲ್ಲಾ ಆಕ್ಟರ್ಗಳು ಇಷ್ಟನೇ. ಅಂದ್ರೆ ಹೀಸ್ ಟು ಲೈಕ್ ಒಂದು ಏನಾದ್ರೂ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದ್ರೆ ಅದನ್ನ ಇಷ್ಟಪಡ್ತಿದ್ರು. ಒಂದು ಆ ಗುಣ ಒಂದು ಇಷ್ಟ ಆದ್ರೆ, ಮಾಮೂಲಿಯಾಗಿ ಇಲ್ಲದಂತಹ ಏನೋ ವಿಶೇಷವಾಗಿದ್ರೆ, ವಿಭಿನ್ನವಾಗಿದ್ರೆ ಅದನ್ನ ಇಷ್ಟಪಡ್ತಿದ್ರು, ಅದನ್ನ ಗೌರವಿಸ್ತಿದ್ರು, ಅದನ್ನ ಅಪ್ರಿಶಿಯೇಟ್ ಮಾಡ್ತಿದ್ರು. ಎಲ್ಲ ಹೇಳಮ್ಮ, ಟೋಸ್ಟ್ ಇಲ್ಲೇ ಇಲ್ಲೇ ಕುಚ್ ಬಿ ನಾ ಕುಚ್ ಬಿ ನೀವು ಮಾತಾಡ್ತಾ ಅಂದ್ರಿ ನಿಮಗೆ ಬಹಳ ಫೇವ್ರೆಟ್ ಫಿಲ್ಮು ನಕ್ಕರೆ ಅದೇ ಸ್ವರ್ಗ ಅಂತ. ಸಾಕ್ಷಾತ್ಕಾರ ಒಂದೇ ಸೀನ್ ಆದ್ರೂನು ಅದೊಂದು ವಿಶೇಷವಾದ ಸೀನು. ಆ ಕನ್ನಡಕ ಹಿಂಗ್ ಅಡ್ಜಸ್ಟ್ ಮಾಡ್ಕೊಂಡು ಆ ಚಿರೋಟಿ ಚಿರೋಟಿ ಸೀನು ಅದು ತುಂಬಾ ಚೆನ್ನಾಗಿತ್ತು. ಸಾಕ್ಷಾತ್ಕಾರದಲ್ಲಿ ಅಲ್ಲ, ಅದು ಶರಪಂಜರ, ಸಾರಿ ಶರಪಂಜರದಲ್ಲಿ ಆ ಚಿರೋಟಿ ಸೀನು. ಸಾಕ್ಷಾತ್ಕಾರದ ಲಾಸ್ಟ್ ಸೀನು ಇವತ್ತಿಗೂ ಐ ಥಿಂಕ್ ನನ್ನ ಒಂದು ವೃತ್ತಿ ಬದುಕಿಗೆ ಅದೊಂದು ಇತಿಹಾಸ ಬರೆದಂತಹ ಒಂದು ದೃಶ್ಯ. ಅದು ಇವರು ಜೈಲಿಂದ ರಿಲೀಸ್ ಆಗಿ ಬರ್ತಾರೆ, ಇವ್ರ ಮನೇಲಿ ಎಲ್ಲ ಚಿತ್ರ ಆಗೋಗಿರೋದು. ಆ ಒಂದು ಸಮ್ಮಿಲನದ ಒಂದು ದೃಶ್ಯ ಇದೆ. ನಿಜವಾಗ್ಲೂ ಆ ಥರದ್ದು ಮತ್ ಮಾಡೋಕ್ಕಾಗಲ್ಲ ಅಂತ ಅನ್ಸುತ್ತೆ. ಅದು ನಾನು ಹೇಳೋದಕ್ಕಿಂತ ಅದನ್ನ ನೋಡಿದ್ರೇನೆ ಅದು ಚಂದ. ಅದು ಮಹೇಶ, ನೀನೇ ಕಾಲದ ಮನುಷ್ಯನಲ್ಲ. ಇವತ್ತಿನ ಮನುಷ್ಯ ತಾನುಂಟೋ 3 ಲೋಕ ಉಂಟೋ ಅಂತ ದಿನಕ್ಕೂ ಏನೇನೋ ಆಗ್ತಿದೆ. ನೀನಿನ್ನು
ನಾವು ನಮ್ಮವರು ಭಾವ ಮಾವ ಬಂಧು ಬಳಗ ಒಲವು ಒಗ್ಗರಣಿಂತ ಒದ್ದಾಡ್ತಿದೆಯಲ್ಲ. ಏನ್ ಮಾಡೋದು ಕಿಟ್ಟು? ನಮ್ಮ ದೇಶದ ಮಣ್ಣಲ್ಲಿ ನಮ್ಮ ಹಿರಿಯರು ನೆಟ್ಟು ಬೆಳೆಸಿರೋ ಧರ್ಮ ವೃಕ್ಷದ ಗುಣವೇ ಹೀಗೆ. ನಿಮ್ಮನ್ ಕೇಳಿದ್ರೆ ಅರವಿಂದ್, ಆಸ್ ಎ ಡೈರೆಕ್ಟರ್ ನೀವು ಒಂಥರ ನೀವು ನೋಡೋ ಒಂದು ಇದೇ ದೃಷ್ಟಿಕೋನನೇ ಬೇರೆ ಆಗ್ಬಹುದು. ಏನಿಲ್ಲ, ಮೊಮ್ಮಗನಾಗಿ ಒಂದು ನೋಡ್ತೀನಿ. ನಂಗೆ ಅಮ್ಮ ಪಿಕ್ಚರ್ ತುಂಬಾ ಇಷ್ಟ. ಅಮ್ಮ ಪಿಕ್ಚರ್ ಇದು ನಾನು ಫೋಟೋಸ್ ಅಲ್ಲ, ಇದು ಎಂತ ದಟ್ ಇಸ್ ಅ ಕ್ಲಾಸಿಕ್ ಸೀನ್. ಸೀರಿಯಸ್ಲಿ ನೀನ್ ಯಾವ ತರ ಪೋಸ್ ಕೊಟ್ಟು ತೆಗೆಸ್ಕೊಂಡ್ರು ವಿಷಯ ಇಷ್ಟೇ ತಾನೇ. ನೀವ್ ಮಾತ್ರ ಇನ್ನೇನು ನಿಮ್ ವಿಷಯ ಇಷ್ಟೇ. ಓಹೋ, ನೀನು ನಿಮ್ಮ ಹಾಗೆ ಜೋಕು ಯಥಾ ಗುರು ತಥಾ ಶಿಷ್ಯ. ಡೆವಲಪ್ ಮಾಡಬೇಡ, ಟ್ಯೂಬ್ ವಿಷಯ ಡ್ರಾಪ್ ಮಾಡು. ನೋಡು, ಅವನ ಜೊತೆಲಿ ಇವಳ ಜೊತೆಲಿ ನೀನಿರೋದು ಬೇಡ. ನಾವಿಬ್ರು ಇನ್ಮೇಲೆ ಹೀಗೆ ಇದ್ಬಿಡೋಣ. ನೋಡಿ, ಅದೇ ನರಸಿಂಹರಾಜು, ಅದೇ ಬೇಡರ ಕಣ್ಣಪ್ಪ, ಅದೇ ಸತ್ಯ ಹರಿಶ್ಚಂದ್ರ. ನೀವು ಕಂಪೇರ್ ಮಾಡಕ್ ಸಾಧ್ಯನೇ ಇಲ್ಲ. ನೀವು ಯಾವುದು ಅಂತ ಚೂಸ್ ಮಾಡ್ತೀರಿ ಎರಡರಲ್ಲಿ? ಬಹಳ ಕಷ್ಟ. ಅಲ್ಲಿ ಕಟಕಟ ಕಟಕಟ ಕಟ ಅನ್ನೋದಿದೆಯಲ್ಲ, ಆ ದೃಶ್ಯ ಏನ್ ಅದು ವರ್ಣಿಸಕ್ಕೆ ಸಾಧ್ಯ ಇಲ್ಲ. ಈಗ್ಲೂ ನೋಡಿ ನೀವು ಅದ್ರಲ್ಲಿ ಹೊಸ್ತನ ಇರುತ್ತೆ. ನಕ್ಷತ್ರಿಕ ಪಾತ್ರ ಅವ್ನು ಸೀರಿಯಸ್ ಆಗಿದ್ದಿದ್ರೆ ಅಥವಾ ಅವ್ನು ವಿಲನ್ ಆಗಿದ್ರೆ ಯಾರಿಗೂ ಇಷ್ಟ ಆಗ್ತಾ ಇರ್ಲಿಲ್ಲ. ಹೌದು, ಆ ಪಾತ್ರ ಇರೋದೇ ಆತರ ವಿದೂಷಕ. ಬಟ್ ಅವನ್ ಮೂಲಕ ವಿಶ್ವಾಮಿತ್ರ ಇವನು ಗುರುಗಳ ಮಾತನ್ನ ಮೀರೋ ಹಾಗಿಲ್ಲ. ಹೌದು, ಆದ್ರೆ ಇವ್ರ ಈ ಕಡೆ ಗುರುಗಳನ್ನ ಬೈತಿರ್ತಾರೆ, ಹೌದು, ಆ ಕಡೆ ಅನುಭವಿಸಕ್ ಆಗ್ದಿರೋ ಒಂಥರ ಸಾಫ್ಟ್ ಕಾರ್ನರ್. ಆ ಹಾಡಲ್ಲಿ ಅಂತೂ ತುಂಬಾ ಚೆನ್ನಾಗಿ ಮಾಡಿದೆ. ಏನಿದಿಗ್ರಾಚಾರ ಹಾಡಲ್ಲಿ. ನನಗೆ ತಂದೆಯೋ ಪಶುಪತಿ. ಇನ್ನೊಂದು ಒಂದು ತುಂಬಾ ಚಿಕ್ಕ ಸೀನ್, ಕಿಟ್ಟು ಪುಟ್ಟು ಸಿನಿಮಾ ಅನ್ಸುತ್ತೆ. ಅದರಲ್ಲಿ ಇವರು ಹೆಣ್ಮಕ್ಳು ತಂದೆ, ಆ ಕಡೆ ಲೋಕನಾಥ್ ಗಂಡ್ಮಕ್ಳು ತಂದೆ, ವಿಷ್ಣುವರ್ಧನ್ ಮತ್ತೆ ದ್ವಾರಕೀಶ್. ಮದ್ವೆ ಯಾವಾಗ ಮಾಡ್ಬೇಕು ಅಂತ ಫೋನ್ ಕಾನ್ವರ್ಸೇಷನ್. ಮದ್ವೆ ನಾನ್ ಸತ್ತಾಗ ಅಂದ್, ಯಾವಾಗ ಸಾಯ್ತೀರಿ? ಇದು ಡೈಲಾಗ್ ಇರ್ಲಿಲ್ಲ, ಅದಿರ್ಲಿಲ್ಲ. ಹಾಗಾದ್ರೆ ನೀವ್ ಯಾವಾಗ ಸಾಯ್ತೀರಿ? ವಿಷ ತಗೊಂಡಾಗ ಯಾವಾಗ ತಗೊಂತೀರಿ ಅಂತ ಬೆಳಿತಾನೆ ಹೋಯ್ತಂತೆ. ಇಬ್ರು ಟಕ 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 ಅಂತ. ಓ ವಂಡರ್ಫುಲ್. ನಾನೇ ಶ್ರೀಪಾದ್ರ ಮಾತಾಡ್ತಾ ಇರೋದು. ಮದುವೆ ಯಾವಾಗ ಇಟ್ಕೊಳ್ಳೋದು? ನಾನ್ ಸತ್ತ ಮೇಲೆ. ನೀವ್ ಯಾವಾಗ ಸಾಯೋದು? ವಿಷ ತಗೊಂಡ್ಮೇಲೆ. ಐ ಥಿಂಕ್ ನನಗನ್ಸೋದು ಅವ್ರನ್ನ ಬರೀ ಹಾಸ್ಯ ಚಕ್ರವರ್ತಿ ಅಂತ ಕರೆದ್ರೆ ಅವರಲ್ಲಿರೋ ಒಂದು ಪರಿಪೂರ್ಣ ಕಲಾವಿದನಿಗೆ ಆಕ್ಚುಲಿ ಅದು ನ್ಯಾಯ ಒದಗಿಸಲ್ಲ ಅಂತ ನನಗನ್ಸುತ್ತೆ. ಎಸ್, ಹಾಸ್ಯ ಚಕ್ರವರ್ತಿ ಹೌದು, ಬಟ್ ನೀವು ಹೇಳೋ ಹಾಗೆ ಮಾತಲ್ಲೇ ನಮಗೆ ಎಷ್ಟು ಅವ್ರದ್ದು ಬೇರೆ ಬೇರೆ ಮಜಲುಗಳು ಆಸ್ ಅ ಥಿಂಕರ್, ಅವರು ಸೊಸೈಟಿನ ಹೇಗೆ ನೋಡ್ತಿದ್ರು, ಅವ್ರಿಗೆ ಏನು ಮುಖ್ಯ ಅಂತ ಅನಿಸ್ತಿತ್ತು, ಅವರ ಬೇರೆ ಬೇರೆ ಅಭಿರುಚಿ, ಎಷ್ಟು ಫ್ಯಾಸೆಟ್ಸ್ ಇದೆ ಅವರ ಪರ್ಸ್ನಾಲಿಟಿಲಿ ಅಲ್ವಾ. ನಮ್ಗೆ ಎಷ್ಟೋ ಸತಿ ಅದು ಒಂದೇ ಅವರೊಬ್ಬ ಕನ್ನಡದ ಅಪ್ರತಿಮ ಹಾಸ್ಯ ಕಲಾವಿದ ಅಂತ ನೋಡಿ ಅದನ್ನ ಬಿಟ್ಬಿಡ್ತೀವಿ. ಬಟ್ ಇದೆಲ್ಲ ಈ ತರ ಕೂತ್ ಮಾತಾಡಿದಾಗಲೇ ನಮ್ಗೆ ಇದೆಲ್ಲ ಹೊರಗೆ ಬರುತ್ತೆ. ಇದೆಲ್ಲ ಒಂದಿಷ್ಟು ನಾವೆಲ್ಲ ಅರ್ಥಕೊಳ್ಳಕ್ಕೆ ಸಾಧ್ಯ. ಅದೊಂದು ಅಗೇನ್ ಎಸ್ಟಾಬ್ಲಿಷ್ಡ್ ಮೈಂಡ್ ಸೆಟ್ ಫಿಕ್ಸ್ ಆಗ್ಬಿಡುತ್ತೆ. ಕಾಮಿಡಿ ಅಂತ ತಕ್ಷಣ ಅವರು ಅಷ್ಟೇ ಸೀಮಿತ ಅಂತ. ಬಟ್ ದ ಮೋಸ್ಟ್ ಸೀರಿಯಸ್ ಥಿಂಕರ್ಸ್ ಅಂಡ್ ಕಾಮಿಡಿ ಸೀರಿಯಸ್ ಬಿಸ್ನೆಸ್ ಗೊತ್ತಿರೋದು. ನನಗೆ ಎಸ್ಪೆಷಲಿ ಅದು ಸಿಂಕಿನ್ ಆಗಿದ್ದೇನೆ ಬಹಳ ವರ್ಷಗಳ ನಂತರ. ನಾವು ತಂದೆನ ಕಳ್ಕೊಂಡಾಗ ನನಗೆ ಆಕ್ಚುಲಿ ಆಟ ಆಡ್ಕೊಂಡಿದ್ದೆ ನನ್ನ ಕಸಿನ್ಸ್ ಜೊತೆಲೆಲ್ಲ. ನಂಗೆ ಅಳಬೇಕು ಅದೆಲ್ಲ ಏನೋ ನಿಜವಾಗ್ಲೂ ಹೇಳ್ತಿದ್ದೀನಿ, ನನಗೆ ಇವಾಗ ಗಿಲ್ಟ್ ಅನ್ಸುತ್ತದು, ಯಾಕೆ ನಾನು ಅಳ್ಳಿಲ್ಲ ಅಂತ. ನನ್ನ ತಾಯಿ ಹತ್ರು ಅಂತ ನಾನು ಹತ್ತಿದ್ದೆ. ನನ್ನ ತಾಯಿ ಅಂದರೆ ನನಗೆ ಅವ್ರು ಹಾಕಿದ ಗೆರೆ ನಾನು ದಾಟ್ದವಳಲ್ಲ, ಅಷ್ಟು ನನಗೆ ಅವರು ಅಳ್ತಿದ್ದಾರೆ ಅಂತ ನಾನು ಹತ್ತಿದ್ದೀನಿ. ಅಮ್ಮಮ್ಮ ಅಳ್ತಾ ಇದಾರಲ್ಲ ಅಂತ ನಾನು ಹತ್ತಿದ್ದೀನಿ. ಓನ್ಲಿ ದ ನೆಕ್ಸ್ಟ್ ಡೇ ಐ ರಿಯಲೈಸ್ ನಮ್ಮ ಅಪ್ಪ ಇಲ್ಲ ಅಂತ. ಮನೆ ಖಾಲಿ, ಅವರಿಲ್ಲ. ಆ ಒಂದು ವಾಯ್ಡ್ ಗೊತ್ತಾಗಕ್ಕೆ ಶುರುವಾಗಿದ್ದೆ ನಾನು. ಮತ್ತೆ ಹೈಸ್ಕೂಲ್ಗೆ ಹೋದೆ. ಕೆಲವು ಮೇಜರ್ ನಿರ್ಧಾರಗಳನ್ನ ಜೀವನದಲ್ಲಿ ತಗೊಳ್ಳುವಾಗ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿರ್ಬೋದು, ಬದುಕಿರ್ಬೋದು, ಮದುವೆ ವಿಷಯದಲ್ಲಿರ್ಬೋದು, ತಂದೆ ಎಂಥ ಪ್ರಮುಖ ಪಾತ್ರ ವಹಿಸ್ತಾರೆ ಅನ್ನೋದು ನಿಜವಾಗ್ಲೂ ಅರ್ಥ ಆಗಕ್ಕೆ ಶುರು. ಐ ಮೀನ್ ನಾಟ್ ಓನ್ಲಿ ಆನ್ ದೋಸ್ ಮೆಟೀರಿಯಲ್ ಆಸ್ಪೆಕ್ಟ್ಸ್, ಎಲ್ಲ ರೀತಿಲೂ ಎಲ್ಲದಕ್ಕೂ ಒಂದು ಇನ್ಫ್ಲೂಯೆನ್ಸ್ ಆಗಕ್ಕೆ ಅಪ್ಪ ಬಹಳ. ನಿಮ್ಮನ್ನ ಬೆರಳು ಹಿಡಿದು ನಡೆಸೋದಕ್ಕೆ ಅಪ್ಪ ಬೇಕು, ದಾರಿ ತೋರಿಸೋದಕ್ಕೆ ಅಪ್ಪ ಬೇಕು. ನಿಮ್ಮನ್ನ ಅಮ್ಮ ಇನ್ನೆಲ್ಲವನ್ನೂ ಮಾಡ್ತಾಳೆ, ನಿಮಗೆ ಹೊರಗಿನ ಪ್ರಪಂಚ ಇಂಟ್ರೊಡ್ಯೂಸ್ ಮಾಡೋದಪ್ಪ. ಅಲ್ಲಿ ನಾನು ತುಂಬ ಕಳ್ಕೊಂಡೆ, ತುಂಬ ಮಿಸ್ ಮಾಡಿಕೊಂಡೆ. ನಾವು ಅಫ್ಕೋರ್ಸ್
ನಾನು ನಂಬೋದು ಇಷ್ಟೇ, ನನಗೇನೇ ಇದ್ದರೂ ನಮ್ಮ ಅಪ್ಪ ನನಗೆ ಮೆಸೇಜ್ ಕೊಡ್ತಿರ್ತಾರೆ, ಅವ್ರ ಆಶೀರ್ವಾದ ಇದೆ ಅಂತಲೇ ನಾನು ಏನೋ ಮಾಡೋಕ್ಕೆ ಸಾಧ್ಯ ಆಗ್ತದೆ ಅಂತ. ಸೊ ದಟ್ ಈಸ್ ಮೈ ಬಿಲೀಫ್. ಬಟ್ ನಾನು ಹೇಳೋದು, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅಪ್ಪ ಅಮ್ಮ ಇಬ್ಬರೂ ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ ಅಂದರೆ, ಇಬ್ಬರು ಬೇರೆ ಬೇರೆ ಸೇರಿದಾಗ ಸಂಸಾರ. ಬಟ್ ಯು ನೀಡ್ ಬೋತ್ ಪೇರೆಂಟ್ಸ್. ಅದು ತುಂಬ ಚಿಕ್ಕ ವಯಸ್ಸಲ್ಲಿ ನಾವು ಕಳ್ಕೊಂಡಾಗ, ಎಸ್ಪೆಷಲಿ ನನಗೂ, ನನ್ನ ತಂಗಿ ಮತ್ತು ನನ್ನ ಇಮಿಡಿಯೇಟ್ ಅಣ್ಣ, ನಮ್ಮ 3 ಜನಕ್ಕೆ ತುಂಬ ಲಾಸ್ ಅನಿಸ್ತು. ತುಂಬ ಕಮ್ಮಿ ಟೈಮು ನಮ್ಮ ತಂದೆ ಜೊತೆಗೆ ನಾವು ಸ್ಪೆಂಡ್ ಮಾಡಿದ್ವಿ. ಹಾಗಾಗಿ ತುಂಬ ಹಿಂದಿನ ವಿಷಯಗಳೆಲ್ಲ ನಮಗೆ ಗೊತ್ತಿಲ್ಲ ಮತ್ತು ಸಾಕಷ್ಟು ಹೇಳಿ ಕೇಳಿ ತಿಳ್ಕೊಂಡಿರೋದು. ಸೊ ಅಂಥ ತಂದೆ ಜೊತೆಗೆ ಇನ್ನೊಂದಷ್ಟು ವರ್ಷಗಳು ಕಳಿಬೋದಿತ್ತೇನೋ ಅನ್ನೋ ಒಂದು ಆಶಾಭಾವನೆ ಇತ್ತು. ಸೊ ಓಕೆ, ನಾವು ಪಡ್ಕೊಂಬಂದಿದ್ದೆ ಅಷ್ಟು ಅಂದ್ಕೊಂಡು ಐ ಆಮ್ ವೆರಿ ಹ್ಯಾಪಿ. ಅಟ್ಲೀಸ್ಟ್ ಅವರ ಆಶೀರ್ವಾದ, ಅವ್ರಿಗೆ ಸಂಬಂಧಪಟ್ಟವ್ರು ನಮ್ಗೆ ಆಶೀರ್ವಾದ ಮಾಡ್ತಾರೆ ನೋಡಿ, ದಟ್ ಇಸ್ ಕೀಪ್ ಒಂಥರ ನಮ್ಮನ್ನು ತಳ್ಕೊಂಡು ಹೋಗುತ್ತೆ ಮುಂದಕ್ಕೆ. ಬೆಳಿಬೇಕಾದ್ರೆ ತುಂಬ, ನನ್ನಪ್ಪ ತುಂಬ ದೊಡ್ಡ ಫ್ಯಾನ್ ರಾಜ್ಕುಮಾರ್ ಅವ್ರದ್ದು, ನರಸಿಂಹರಾಜು ಅವ್ರದ್ದು. ಅವರು ಸಿಡಿಗಳನ್ನು ತಂದು ಅಥವಾ ದೂರದರ್ಶನದಲ್ಲಿ ಬಂದಾಗ ನೋಡು ಕನ್ನಡ, ಈ ಹಳೆ ಕನ್ನಡ ಚಿತ್ರಗಳ ಬಗ್ಗೆ ಪ್ರೀತಿನ ನನ್ನಲ್ಲಿ ತುಂಬಿದ್ದೆ ನನ್ನ ತಂದೆ. ಸೊ ಅವರು ಯಾರನ್ನ ಅವ್ರು ಇಷ್ಟಪಡ್ತಿದ್ರು, ನಾನು ಕೂಡ ಸಹಜವಾಗಿ ಅವ್ರನ್ನೇ ಇನ್ನು ಇಷ್ಟಪಡೋದು, ಅವ್ರ ಅಭಿನಯನ ಗಮನಿಸೋದು, ನನಗೆ ಹಾಗೆ ಅದು ಬೆಳೆದು ಬಂದಿದ್ದು. ಹಾಗಾಗಿ ಒಂಥರ ನನ್ನ ಬಾಲ್ಯನ ಒಂದು ರೀತಿಲಿ ರಿವಿಸಿಟ್ ಮಾಡೋಕ್ಕೆ ಅವಕಾಶ ಸಿಕ್ತು ನನಗೆ ಈ ಒಂದು ಮಾತುಕತೆ ಮೂಲಕ. ಹಾಗಾಗಿ ನಿಮ್ಮಿಬ್ಬರಿಗೆ ನನ್ನ ಕಡೆಯಿಂದ ಪರ್ಸ್ನಲಿ ಕೂಡ ಬಹಳ ಧನ್ಯವಾದಗಳು. ಥ್ಯಾಂಕ್ ಯು ವರ್ಷ. ನಾನು ಸ್ವಲ್ಪ ಫಾರ್ಮಲ್ ಆಗಿ ಒಂದು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಈ ಫೌಂಡೇಶನ್ಗೆ, ಅಜೀಂ ಪ್ರೇಮ್ಜಿ ಫೌಂಡೇಶನ್, ಫಾರ್ ಗಿವಿಂಗ್ ಸಚ್ ಅ ಬ್ಯೂಟಿಫುಲ್ ವೇರ್ ಐ ಕ್ಯಾನ್ ಬಿ ಮೈ ಸೆಲ್ಫ್. ನಾನಾಗಿ ಮಾತಾಡೋದಕ್ಕೊಂದು ಅವಕಾಶ. ಎಲ್ಲೂ ನಾವಿಬ್ಬರೂ ಒಂದು ಯಾವುದೋ ಇಂಟರ್ವ್ಯೂ ಕೊಡ್ತಿದ್ದೀವಿ ಅಥವಾ ಇಲ್ಲದ ವಿಷಯಗಳನ್ನು ಹೇಳ್ತಿದ್ದೀವಿ ಅಲ್ಲ, ತುಂಬ ಟ್ರೂ ಟು ಹಾರ್ಟ್, ತುಂಬ ಖುಷಿಯಾಗಿ ಮಾತಾಡಿದ್ದೀವಿ, ಎಂಜಾಯ್ ಮಾಡಿದೆ. ಏನಂತಾರೆ, ಯಾವುದೂ ಸ್ಟ್ರೈಟಾಗಿ ಬುಕ್ಕಿಂದ ಹೇಳಿದೆ, ಖುಷಿಯಾಗಿ ಮಾತಾಡಿದ್ದೀವಿ. ಅದಕ್ಕೆ ನಾನು ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಸೊ ಎಲ್ಲಿ ಏನು ಕಮೆಂಟ್ ಮಾಡಬೇಕಾ ಇದೆಲ್ಲ ನಾನು ನಿಮಗೆ ಬಿಡ್ತೀನಿ. ಯಾಕೆಂತಂದರೆ ನರಸಿಂಹರಾಜ್ ಅವರು ಕನ್ನಡದ ಆಸ್ತಿ, ಈ ಆಸ್ತಿ ನಿಮಗೂ ಸೇರಿದ್ದು. ಹಾಗಾಗಿ ಕಮೆಂಟಲ್ಲಿ ಏನೇ ಬರೀರಿ, ಬಹಳ ಪ್ರೀತಿಯಿಂದ ಓದ್ತೀನಿ, ಅದಕ್ಕೆ ರೆಸ್ಪಾಂಡ್ ಕೂಡ ಮಾಡ್ತೀನಿ. ಇನ್ನೊಂದಿಷ್ಟು ಉತ್ತಮ ಕಾರ್ಯಕ್ರಮಗಳಿಗೆ ಪ್ರತಿ ಸತಿ ಹೇಳೋ ಹಾಗೆ ಈ ಸತಿನೂ ಹೇಳ್ತಿದ್ದೀನಿ, ನಮ್ಮ 100ಕ್ಕೆ 100 ಕರ್ನಾಟಕದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.